ಇದು XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಬೈಟ್ ವಿಶೇಷ. ನಾನು ರಮಾಕಾಂತ್. ನೇಪಾಳ ದೇಶವನ್ನೇ ಅಲ್ಲಾಡಿಸಿ ಹಾಕಿಬಿಟ್ಟಿದೆ ನೀರ್ಗಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರವಾಹ. ಇಲ್ಲಿವರೆಗೂ ನಮಗಿರ್ತಕ್ಕಂಥ ಮಾಹಿತಿ 359 ಜನ ಈ ಒಂದು ಪ್ರವಾಹದಲ್ಲಿ ಮೃತಪಟ್ಟಿದ್ದಾರೆ. ಸಾವಿರಾರು ಜನ ನಾಪತ್ತೆ ಅಂತ ನಮಗಿರೋ ಮಾಹಿತಿ. ಈಗ ನಾನು 359 ಅಂತ ಹೇಳ್ತಾ ಇದ್ದೀನಿ. ಒಂದು 10 ನಿಮಿಷ ಕಳೆದ್ರೆ ಈ ನಂಬರ್ ಇನ್ನೂ ಚೇಂಜ್ ಆಗಬಹುದು. ಆಗದೇ ಇರಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಇನ್ಯಾರೂ ಸಾಯದೇ ಇರಲಿ, ಇದರಲ್ಲಿ ಎಲ್ಲರೂ ಸಿಕ್ಕಿಬಿಡಲಿ. ಸಾವಿರಾರು ಜನ ನಾಪತ್ತೆ ಅಂತ ಹೇಳಿದ್ರೆ ಇಂಥ ಸಂದರ್ಭಗಳಲ್ಲಿ ನಾಪತ್ತೆ ಎನ್ನುವುದನ್ನು ನಾವು ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಾವು ಡಿಸೈಡ್ ಮಾಡಬಾರ್ದು. ಸತ್ತೋಗಿದ್ದಾರೆ ಡಿಸೈಡ್ ಮಾಡಬಾರ್ದು ನಾವು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಸತ್ತು ಹೋಗಿರ್ತಾರೆ ಕೂಡ. ನಾಪತ್ತೆ ಎನ್ನುವುದು ದೊಡ್ಡ ದೊಡ್ಡ ಪ್ರವಾಹಗಳಲ್ಲಿ, ಭೂಕಂಪಗಳಲ್ಲಿ ಬಹುತೇಕ ನಿಜವಾಗುವಂಥ ವಿಚಾರವೇ ಅದು. ಒಂದು ಪ್ರವಾಹದ ಅಬ್ಬರಕ್ಕೆ ಪ್ರತಿ ಕ್ಷಣ ನಾವು ಚೆಕ್ ಮಾಡ್ತಾ ಇದ್ದೀವಿ, ಸಾವು ನೋವು ಒಂದು ಕಡೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಮೇಘಸ್ಫೋಟವನ್ನು ಮೀರಿದಂಥ ವಿಕೋಪ ಅಂತ ಕರೀತಾರೆ. ನೀರ್ಗಲ್ಲಿಂದ ಉಂಟಾಗಿರ್ತಕ್ಕಂಥ ಒಂದು ಅವಘಡ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ನೇಪಾಳದಲ್ಲಿ ಏನಾಗಿದೆ, ನಿಮಗೆ ಟೈಮ್ ಲೈನ್ ನಾನು ಒಮ್ಮೆ ಹೇಳಿಬಿಡ್ತೀನಿ, ಸ್ವಲ್ಪ ಸ್ಪಷ್ಟತೆ ನಿಮಗೆ ಸಿಗಬಹುದು ಈ ಒಂದು ವಿಚಾರದಲ್ಲಿ ಅಂತೇಳಿ. 26ನೇ ತಾರೀಕು 8ನೇ ತಿಂಗಳು 2026ನೇ ಇಸವಿ 8 ಗಂಟೆ 37 ಬೆಳಗಿನ ಜಾವ ನೇಪಾಳದಲ್ಲಿ ಏನಾಗಿದೆ, 4.4 ತೀವ್ರತೆಯ ಭೂಕಂಪ ಉಂಟಾಯಿತು ರಿಕ್ಟರ್ ಮಾಪಕದಲ್ಲಿ. ನೋಡಿ, ಇಲ್ಲಿವರೆಗೂ ನಮಗೆ ಈ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಏನೋ ನೀರ್ಗಲ್ಲು ಸ್ಫೋಟ, ನೀರ್ಗಲ್ಲು ಜಾರುವಿಕೆ ಅಥವಾ ಕರಗುವಿಕೆ, ಇದ್ರ ಬಗ್ಗೆನೇ ಎಲ್ಲರ ಒಂದು ಫೋಕಸ್ ಇತ್ತು. ಆನಂತರ ಹೋಗಿ ಚೆಕ್ ಮಾಡಿದಾಗ ಏನಾಗಿದೆ, ಅಸ್ಥಿರ ಪರ್ವತಗಳ ಮೇಲ್ಭಾಗದಲ್ಲಿ ಪ್ರಕೃತಿ ನಿರ್ಮಿತವಾಗಿ ಒಂದಷ್ಟು ಅಣೆಕಟ್ಟೆಗಳು ನಿರ್ಮಾಣವಾಗುತ್ತವೆ ಅಂತ. ಏನಿದು ಪ್ರಕೃತಿ ಅಣೆಕಟ್ಟೆ ನಿರ್ಮಾಣ ಮಾಡುತ್ತಾ ಅಂತ ನೋಡಿ. ಈಗ ನೀರಿನ ಹರಿವಿಗೆ ಒಂದು ಪರ್ವತದ ಮೇಲ್ಭಾಗದಲ್ಲಿ ಒಂದಷ್ಟು ಜಾಗ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಪರ್ವತದ ಮೇಲ್ಭಾಗದಲ್ಲಿ ನೀರು ಶೀತಲೀಕರಣಗೊಂಡು ಹವಾಮಾನದ ಕಾರಣದಿಂದ ತುಂಬ ಶೀತ ಆಯಿತು ಅಂದಾಗ, ಮನೆಗಳಲ್ಲಿ ಸ್ವಲ್ಪ ನಾವು ಈ ಟೈಮಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇದ್ದಾಗ ಕೊಬ್ಬರಿ ಎಣ್ಣೆ ಇಟ್ಟಿದ್ರೆ ಆ ಕೊಬ್ಬರಿ ಎಣ್ಣೆನೇ ಗಟ್ಟಿಯಾಗಿಬಿಡುತ್ತೆ. ಕಾಯಿಸಿ ಹಚ್ಕೊಳ್ರಪ್ಪ ಅಂತಾರೆ, ಅದನ್ನು ಕಾಯಿಸ್ಬೇಕು, ಒಂದು ಸ್ವಲ್ಪ ತೆಳುವಾಗುತ್ತೆ ಅದು ಅಂಥೇಳಿ. ಹಾಗೆಯೇ ಈ ಪರ್ವತ ಮೇಲ್ಪ್ರದೇಶಗಳಲ್ಲಿ ಏನಾಗಿದೆ, ಸಹಜವಾಗಿ ಮೇಲ್ಗಡೆ ಎಲ್ಲ ಒಂದು ಕಾಲುವೆ ಇರುತ್ತೆ. ಆ ಕಾಲುವೆ ಭಾಗದಲ್ಲಿ ಏನಾಗುತ್ತೆ, ಒಂದು ಅಣೆಕಟ್ಟೆ ಕಟ್ಟದ ರೀತಿಯಲ್ಲಿ ಈ ನೀರೇ ನೀರುಗಲ್ಲುಗಳಾಗಿ ಪರಿವರ್ತನೆ ಆಗುತ್ತೆ. ಅದೇ ಒಂದು ನ್ಯಾಚುರಲ್ ಆಗಿ ಒಂದು ಅಣೆಕಟ್ಟೆ ಕಟ್ಟಿಕೊಂಡು ಅಲ್ಲಿರುತ್ತೆ ಎಲ್ಲವೂ ಕೂಡ. ಈ ರೀತಿ ಇದ್ದಾಗ ಈ ಒಂದು ನಿಮಗೆ ಹವಾಮಾನದಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಆಯಿತು, ಬಿಸಿಲು ಜಾಸ್ತಿ ಆಯಿತು, ಉಷ್ಣಾಂಶ ಜಾಸ್ತಿ ಆಯಿತು ಅಂದಾಗ ಆ ನೀರುಗಲ್ಲುಗಳು ಏಕಾಏಕಿ ಜರುಗಿಬಿಡುತ್ತವೆ, ಕರಗಿಬಿಡುತ್ತವೆ. ಆಗೇನಾಗುತ್ತೆ, ನಿಮಗೆ ಆ ನೀರು ಸ್ಟೋರ್ ಆಗಿರುತ್ತಲ್ಲ ಅಲ್ಲೂ ಕೂಡ, ಅದು ಘನರೂಪದಲ್ಲೇ ಇರುತ್ತದು. ಯಾವಾಗ ಇದೆಲ್ಲ ಈ ರೀತಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೋ ಈ ಅಣೆಕಟ್ಟೆ ಇರುತ್ತಲ್ಲ ಒಡೆದು ಹೋಗುತ್ತೆ. ನಾವೊಂದು ನದಿಗೆ ಅಣೆಕಟ್ಟು ಕಟ್ಟಿರ್ತೀವಿ, ಆ ಕ್ರಸ್ಟ್ ಗೇಟ್ ಕಿತ್ತು ಹೋಯಿತು, ಒಡೆದು ಹೋಯಿತು ಅಂದರೆ ಅಯ್ಯೋ ಊರುಗಳೆಲ್ಲ ಮುಳುಗೋಯ್ತು ಅಂತೀವಲ್ವ. ಅದೇ ರೀತಿಯಲ್ಲಿ ನ್ಯಾಚುರಲ್ ಕ್ರಸ್ಟ್ ಗೇಟ್ಗಳ ರಚನೆ ಆಗಿಬಿಡ್ತವೆ. ಯಾವಾಗ ಇದು ರಚನೆ ಆಗಿತ್ತು, ಇಲ್ಲೇನಾದರೂ ಭೂಕಂಪ ಆಗಿದೆ ಅಂದರೆ ಅಸ್ಥಿರ ಪರ್ವತ ಪ್ರದೇಶಗಳು ಸ್ಥಿರವಾಗಿ ಗಟ್ಟಿಯಾಗಿರ್ತಕ್ಕಂಥವಲ್ಲ, ಕೆಲವೇನಾಗಿ ಸ್ವಲ್ಪ ಲೂಸ್ ಇರ್ತವೆ, ವೀಕ್ ಇರ್ತವೆ. ಅಂಥ ಪ್ಲೇಸಲ್ಲಿ ಏನಾಗ್ಬಿಟ್ಟಿದೆ, ಅದು ಜರುಗಿ ಭೂಕಂಪ ಆದಾಗ ಭೂಮಿ ಅಲುಗಾಡುತ್ತಲ್ಲ, ಅದು ಜರುಗಿದ ತಕ್ಷಣ ಒಂದು ಪಾತ್ರೆ ಒಳಗಿನ ನೀರನ್ನು ನಾವು ಹಿಡ್ಕೊಂಡು ಈಗ ಅಲ್ಲಾಡಿಸಿದಾಗ ಹೇಗೆ ಅದು ನೀರಿಂದ ಆಚೆ ಬರುತ್ತೋ ಅದು ಅದೇ ರೀತಿಯಲ್ಲಿ ಆ ಮೇಲ್ಭಾಗದಲ್ಲಿದ್ದಂಥ ನೀರು, ನ್ಯಾರೋ ಕಾಲುವೆ, ತುಂಬ ಕಿರಿದಾದ ಕಾಲುವೆಯಿಂದ ನೀರು ನುಗ್ಗುತ್ತಲ್ಲ, ಅವಾಗ ಅದರ ಫೋರ್ಸ್ ಜಾಸ್ತಿ. ನೀವು ಜಾಸ್ತಿ ನೀರನ್ನು ತುಂಬ ಸಣ್ಣದಾಗಿರ್ತಕ್ಕಂಥ ಒಂದು ಪೈಪ್ ಮೂಲಕ ನೀವು ಹರಿಸಿದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ವಾಟರ್ ಟ್ಯಾಂಕಿಂದ ನಿಮಗೆ ನೀರು ಬಂದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಅದರ ಬದಲಿಗೆ ಕಡಿಮೆ ನೀರಿತ್ತು, ಪೈಪ್ ದೊಡ್ಡದಿತ್ತು ಅಂದರೆ ಅದು ತುಂಬ ಎತ್ತರಕ್ಕೆ ಹರಿಯಲಾರದಾಗ ಇಲ್ಲೇನಾಗಿದೆ, ಮೇಲುಗಡೆ ಹೆಚ್ಚು ನೀರಿತ್ತು, ಕಾಲುವೆ ಸಣ್ಣದಿತ್ತು. ಆ ನೀರು ನುಗ್ಗಿದ ರಭಸಕ್ಕೆ ಭೂತೆಕೋಶಿ ನದಿ ನುಗ್ಗುತ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿ ಏನೇನು ಮನೆಗಳನ್ನು ಕಟ್ಟಿದ್ರೋ ಆ ಕನ್ಸ್ಟ್ರಕ್ಷನ್ಸು, ಗಿಡ ಮರ, ಅಲ್ಲಿ ಡೆಬ್ರಿಸ್ಸು ಅಥವಾ ಯಾವುದೋ ಒಂದಷ್ಟು ಕೊಳಚೆ ಪದಾರ್ಥಗಳು, ಕಸ ಪದಾರ್ಥಗಳು, ರಾಶಿ, ಕಟ್ಟಡಗಳದ್ದು ಒಂದಷ್ಟು ತ್ಯಾಜ್ಯ ಎಲ್ಲವೂ ಕೊಚ್ಕೊಂಡು ಬರ್ಲಿಕ್ಕೆ ಶುರುವಾಗಿ ಅದಿನ್ನೂ ಡ್ಯಾಮೇಜ್ ಮಾಡುತ್ತೆ ಅಂತ. ನೋಡಿ, ನಿಮಗೆ ತ್ಯಾಜ್ಯ ಇದೆಯಲ್ಲ, ಇದು ಕೂಡ ಯಾರೋ ದೊಣ್ಣೆ ತೊಗೊಂಡು ಹೊಡೆದಂಗೆ ಆಗುತ್ತೆ ನಿಮಗೆ. ಆ ನೀರಲ್ಲಿ ಕೊಚ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ದೊಣ್ಣೆಯೋ ಒಂದು ಕಲ್ಲಲ್ಲಿ ಹೊಡೆದಕ್ಕೆ ಸಮ ಅದು, ಅದರಲ್ಲೂ ವೇಗ ಇರುತ್ತಲ್ಲ. ಸೊ ಆ ರೀತಿ ಇನ್ನೂ ಡ್ಯಾಮೇಜ್ ಮಾಡೋಕೆ ಯಾವುದೋ ಮನೆ ಹತ್ರಕ್ಕೆ ಬಂದ ತಕ್ಷಣ ಅದು ಇನ್ನೂ ಫೋರ್ಸಾಗಿ ಬಂದು ಹೊಡೆದ ತಕ್ಷಣ ಮನೆ ಬಿದ್ದು ಹೋಗುತ್ತೆ ಅಂಥೇಳಿ. ಸೊ ಇಷ್ಟೆಲ್ಲ ಒಂದು ಕಡೆ ಅನಾಹುತ ಆಗಿಬಿಟ್ಟಿದೆ ಇಲ್ಲಿ. ಸೊ ಇದರಲ್ಲಿ ಒಂದು ಮೆಚ್ಚಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಈ ರೀತಿ ಆಗ್ತಾ ಇದ್ದಂತೆಯೇ ಆಲ್ಮೋಸ್ಟು 9 ಗಂಟೆ
15 ನಿಮಿಷದ ಸುಮಾರಿಗೆ 6 ಲಕ್ಷ ಜನ ಆ ಝೋನಲ್ಲಿ ಬರ್ತಕ್ಕಂಥ ಜನರಿಗೆ ನೇಪಾಳ ಸರ್ಕಾರದ ವತಿಯಿಂದ ಒಂದು ಮೆಸೇಜ್ ರವಾನೆ ಆಯಿತು. ಪ್ರವಾಹ ಬರ್ತಾ ಇದೆಯಪ್ಪ, ಹುಷಾರು ಅಂತೇಳಿ. ಎಷ್ಟರ ಮಟ್ಟಿಗೆ ಎಷ್ಟೊತ್ತಿಗೆ ಪ್ರವಾಹ ರೀಚ್ ಆಗಿಬಿಟ್ಟಿತ್ತಾ, ಅಥವಾ ಸರ್ಕಾರ ನಾನು ಎಚ್ಚರಿಸಿದ್ದೆ, ನನ್ನ ಕೆಲಸ ನಾನು ಮುಗಿಸ್ಬಿಟ್ಟಿದ್ದೀನಲ್ಲಿ ಎನ್ನುವ ಕಾರಣಕ್ಕೆ ಇದನ್ನು ಬಿಡ್ತಿದ್ದೆ, ನಮಗೆ ಗೊತ್ತಿಲ್ಲ, ತನಿಖೆ ನಡೀಲಿ ಅದ್ರ ಬಗ್ಗೆ, ಯಾಕೆ ಇದ್ರ ಬಗ್ಗೆ ಒಂದು ಅಲರ್ಟ್ ಇರಲಿಲ್ಲ ನಮಗೆ ಅಂತ ಹೇಳಿ. ಸೊ ಅಷ್ಟೊತ್ತಿಗೆ ಅವ್ರು ಮೆಸೇಜ್ ಕಳಿಸಿದ್ರಂತೆ. ತ್ರಿಶೂಲಿ ನದಿ ದಂಡಕ್ಕೆ 11:26 ತ್ರಿಶೂಲಿ ನದಿ ದಂಡೆ ಪ್ರದೇಶಕ್ಕೆ, ಪಟ್ಟಣಕ್ಕೆ ಪ್ರವಾಹ ಎಂಟ್ರಿ ಆಗಿಬಿಡುತ್ತೆ. 11:43 ಫುರ್ಕೆ ಸೇತುವೆ ಧ್ವಂಸವಾಗುತ್ತೆ, ಕಟ್ಟಡಗಳು ನೀರಿನ ಪಾಲಾಗ್ಬಿಡ್ತವೆ. 3:20 ನಾರಾಯಣಿ ದೇವಾಘಾಗೆ ಪ್ರವಾಹ ಪ್ರವೇಶ ಮಾಡುತ್ತೆ. 3:15 ಟಿಬೆಟ್ ನೇಪಾಳ ಚೆಕ್ ಪೋಸ್ಟ್ ಬಳಿಯಲ್ಲಿ ಪ್ರವಾಹ ಕಾಣಿಸ್ಕೊಳ್ತು. 3:40 ಇದ್ದಕ್ಕಿದ್ದಂತೆಯೇ 100 ಮಂದಿ ಜಲಸಮಾಧಿ ಆಗಿಬಿಡ್ತಾರೆ. ಇದರ ಅರಿವೇ ಇರಲ್ಲ ಅವ್ರಿಗೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟದ್ದು ನಾವು ಇವತ್ತು ಇದೀಗ ಮಾತನಾಡಬೇಕಾಗಿದೆ. ನಮ್ಮೊಂದಿಗೆ ಇರ್ಷಾದ್ ಅಹಮದ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಇರ್ಷಾದ್ ಅಹಮದ್ ಸರ್, ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಭೂವಿಜ್ಞಾನಿಗಳಾಗಿರ್ತಕ್ಕಂಥ ರಮೇಶ್ ಎನ್.ಆರ್ ಅವರಿದ್ದಾರೆ. ಸ್ವಾಗತ ರಮೇಶ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಾನು ಮೊದಲು ತಮ್ಮಿಂದನೇ ಶುರು ಮಾಡಿಬಿಡ್ತೀನಿ. ಈಗ ನನಗೆ ತಿಳಿದಿರುವಷ್ಟು ಮಾಹಿತಿ ನಾನು ಇಲ್ಲಿ ಮುಂದೆ ಹಂಚ್ಕೊಂಡಿದ್ದೀನಿ ಸರ್. ಈ ನೀರ್ಗಲ್ಲು, ಈ ಹಿಮನದಿ, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನೆಲ್ಲ ಬಲ್ಲೆ ಅಂತ ಇಲ್ಲಿ ಮಾತನಾಡ್ತಿಲ್ಲ ಸರ್. ಇದನ್ನು ಮೀರಿದಂಥ ವಿಚಾರಗಳು ಕೂಡ ಈ ಘೋರ ದುರಂತದಲ್ಲಿ ಇರಬಹುದು. ತಮ್ಮ ವಿಮರ್ಶೆ ಏನು ಅಥವಾ ತಮ್ಮ ಅಬ್ಸರ್ವೇಷನ್ಸ್ ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಇದೊಂದು ಅತಿ ದೊಡ್ಡ ಒಂದು ಪ್ರಕೃತಿ ವಿಕೋಪ ಅಂತ ಹೇಳ್ಬೋದು. ಇದು ಒಂದು ಸಣ್ಣ ನದಿಯಿಂದ ಶುರುವಾಗಿ ಕಡೆಗೆ ಅತ್ಯಂತ ಒಂದು ಭೀಕರವಾದ ಒಂದು ಪ್ರವಾಹವನ್ನು ತಂದಿದೆ. ಹೇಳಿ ಮಾತಾಡಿ. ನಂತರ ಇದು ಕಡೆಗೆ ಹೆಜ್ಜೆಯಲ್ಲಿ ಬಂದು ನಂತರ ಇದು ಗಂಡಕ್ ನದಿ ಅಂದರೆ ಬಿಹಾರ, ಇಂಡಿಯಾಗೆ ತಲುಪಿದೆ. ಸೊ ಟಿಬೆಟ್ಟಲ್ಲಿ ಸ್ಟಾರ್ಟ್ ಆಗಿದ್ದು, ಟಿಬೆಟ್ಟಲ್ಲಿ ಇದು ಆರಿಜಿನ್ ಆಗುತ್ತೆ ಲೆಂಡೆ ರಿವರು. ಆ ಲೆಂಡೆ ರಿವರು ಅದರ ಮುಖದಲ್ಲಿ ಒಂದು ದೊಡ್ಡ ಒಂದು ಗ್ಲೇಷಿಯರ್ ಒಂದು ಆಸ್ಫೋಟ ಆಗಿದೆ ಅನ್ನೋ ಒಂದು ಸುದ್ದಿ ಇದೆ ನಮಗೆ. ಆ ಒಂದು ವಿಸ್ಫೋಟ ಆಗಿರೋದ್ರಿಂದ ಆ ನದಿಯಲ್ಲಿ ಕಂಪ್ಲೀಟ್ ಒಂದು ಕೆಳಗಡೆ ಇರೋ ಒಂದು ಹಿಮ ಸರೋವರ, ನೀರ್ಗಲ್ಲಿನ ಒಂದು ಸರೋವರ ಇತ್ತು. ಅಲ್ಲಿ ನಾರ್ಮಲ್ ಆಗಿರುತ್ತೆ, ಸರೋವರಗಳಿರುತ್ತೆ ನೀರ್ಗಲ್ಲು ಇದರಲ್ಲಿ ತಪ್ಪಲಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀರ್ಗಲ್ಲು ಸ್ವಲ್ಪ ಕರಗಿ ಆ ನೀರೆಲ್ಲ ಬಂದು ಕೆಳಗಡೆ ಶೇಖರಣೆ ಆಗಿರುತ್ತೆ, ಒಂದು ಹೊಂಡ ತರ ಆಗಿರುತ್ತೆ, ಒಂದು ಸರೋವರ ಆಗಿರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೃತಕ ಅಂತ ನಾನು ಹೇಳಲ್ಲ, ಸ್ವಾಭಾವಿಕವಾಗಿಯೇ ಅಲ್ಲಿ ಒಂದು ಟೆಂಪರರಿ ಒಂದು ಬಂಡ್ ತರ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವು ಮೊರೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಡೆಬ್ರೀಸು, ಬೌಲ್ಡರು, ಮಣ್ಣು, ಮಕ್ಕು ಇದೆಲ್ಲ ಸೇರಿ ಒಂದು ರೀತಿಯಲ್ಲಿ ಸೈಡ್ ಇಂದ ಒಂದು ಲ್ಯಾಂಡ್ ಸ್ಲೈಡ್ಸ್ ಆಗೋದ್ರಿಂದ ಏನಾಗುತ್ತೆ, ಆ ನ್ಯಾರೋ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟು ಆ ಒಂದು ಲೇಕ್ ನಲ್ಲಿ ನೀರು ರೈಸ್ ಆಗ್ತಾ ಹೋಗುತ್ತೆ. ಒಂದು ಸಮಯದಲ್ಲಿ ಅದೇನಾಗುತ್ತೆ ಅಂದ್ರೆ ಒಂದು ಸ್ಫೋಟ ಆಗೋಗುತ್ತೆ, ಏಕಾಏಕಿ ಸ್ಫೋಟ ಆಗುತ್ತೆ. ಆ ಒಂದು ಈ ಒಂದು ಇದರಲ್ಲಿ ಕೇಸ್ನಲ್ಲಿ ಅದೇ ತರ ಆಗಿರ್ಬೋದು ಅಂತ ಆ ವರದಿಗಳು ಹೇಳ್ತವೆ. ನಾನು ಸ್ಯಾಟಲೈಟ್ ಇಮೇಜಸ್ ಮತ್ತೆ ನೀವು ಕೊಟ್ಟಿರೋ ಕೆಲವು ಫುಟಿಂಗ್ಸ್ ಎಲ್ಲ ನೋಡಿದೆ. ಸೊ ತುಂಬಾ ಅದ್ಭುತವಾಗಿದೆ ಫುಟಿಂಗ್ಸ್ ನೀವು ಕೊಟ್ಟಿರೋದು, ಮತ್ತೆ ನಿಮ್ಮ ವಿಶ್ಲೇಷಣೆ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ನಾನು ಜಿಯಾಲಜಿಸ್ಟ್ ಆಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಹೈ ರಿಸ್ಕ್ ಏರಿಯಾ. ಎಂಟೈರ್ ಹಿಮಾಲಯ ಇದೆಯಲ್ಲ, ಇದು ಒಂದು ಹೈ ರಿಸ್ಕ್ ಏರಿಯಾ. ಯಾಕೆ ಅಂತ ಹೇಳಿದ್ರೆ ನಮಗೆ ಟಿಬೆಟ್ ನ ಟವರ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ ನಾವು, ಟವರ್ ಆಫ್ ಇಂಡಿಯಾ, ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. 5000 ಮೀಟರ್ ಪ್ಲಸ್. ಸೊ ಅಂಥ ಒಂದು ಜಾಗದಲ್ಲಿ ಆ ಸುತ್ತಮುತ್ತ ಎಲ್ಲ ನೀರ್ಗಳಿದ್ದಾವೆ. ಅಲ್ಲಿ ಏನಾಗುತ್ತೆ, ನಿಮ್ಮ ಈ ಗ್ಲೋಬಲ್ ವಾರ್ಮಿಂಗು ಮತ್ತೆ ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ, ಅಲ್ಲಿ ಲೂಬ್ರಿಕೇಶನ್ ಕ್ರಿಯೇಟ್ ಆಗುತ್ತೆ ಕೆಳಗಡೆ. ಆ ನೀರ್ಗಲ್ಗಳು ಹಾಗೆ ಜರುಗ್ತವೆ, ಇಳಿಜಾರಿನಲ್ಲಿ ಜರುಗ್ತವೆ. ಒಂದು ಲೆವೆಲ್ಗೆ ಬಂದ ಮೇಲೆ ಪ್ರಪಾತ ಇರುತ್ತೆ, ಮುರ್ಕೊಂಡು ಬೀಳುತ್ತವೆ ಕೆಳಗೆ. ಕರೆಕ್ಟ್. ಸೊ ಆವಾಗ ಏನಾಗುತ್ತೆ, ಅಲ್ಲಿರೋ ಒಂದು ಸರೋವರದ ಮೇಲೆ ಬಿದ್ದಾಗ ಒಂದು 1000 ಮೀಟರು 1500 ಮೀಟರ್ ಹೈಟ್ ಇಂದ ಬಿದ್ದಾಗ ಏನಾಗುತ್ತೆ, ಒಂದು ವೇವ್ಸ್, ಸುನಾಮಿ ತರ ವೇವ್ಸ್ ಶುರುವಾಗುತ್ತೆ ಆ ಇದು ಸರೋವರದಲ್ಲಿ. ಆ ವೇವ್ಸ್ ಬಂದು ಆ ಒಂದು
ಟೆಂಪರರಿ ಒಂದು ಡ್ಯಾಮ್ ಆಗಿರುತ್ತಲ್ಲ ಅದನ್ನ ಅಪ್ಪಳಿಸುತ್ತೆ. ಅಪ್ಪಳಿಸಿದ ಕೂಡಲೇ ಆ ಒಂದು ಟೈಮ್ನಲ್ಲಿ ಸ್ಫೋಟ ಆಗುತ್ತೆ. ಸ್ಫೋಟ ಆಗಿ ಕಂಪ್ಲೀಟ್ ಆಗಿ ನೀರಷ್ಟು ಒಂದು ನ್ಯಾರೋ ಚಾನಲ್ಲು ಒಂದು ಗಾರ್ಜ್ ಅಲ್ಲಿ ಕಂಪ್ಲೀಟ್ ಆಗಿ ಹರಿಯಕ್ಕೆ ಶುರುವಾಗುತ್ತೆ. ನಾರ್ಮಲ್ ಆಗಿ ಎಷ್ಟು ನೀರು ಅಲ್ಲಿ ಪ್ರವಹಿಸ್ತಿತ್ತೋ ಅದಕ್ಕೆ 10 ಪಟ್ಟು 15 ಪಟ್ಟು ನೀರು ಒಂದೇ ಸರಿ. ಬರೀ ನೀರಲ್ಲ, ನೀರ್ ಜೊತೆಗೆ ಬಂಡೆಗಳು ಮತ್ತೆ ನೀರ್ಗಲ್ಲಿನ ದೊಡ್ಡ ದೊಡ್ಡ ಬಂಡೆಗಳು, ಆನೆ ಗಾತ್ರದ್ದು, ಟ್ರಕ್ ಗಾತ್ರದ್ದು ಬಂಡೆಗಳೆಲ್ಲ ಅದಕ್ಕೆ ಸೇರ್ಕೊಂಡು ಮಣ್ಣು ಅಲ್ಲಿ ಏನೇನಿದೆಯೋ ಕಸ ಕಡ್ಡಿ ಎಲ್ಲದನ್ನು ಕಂಪ್ಲೀಟ್ ಆಗಿ ನೀರ್ ಜೊತೆಗೆ ಬಂದ್ಬಿಟ್ಟು ಆ ಒಂದು ಡ್ಯಾಮಿಂದ ಹೊರಗಡೆ ಬಂದು ನ್ಯಾರೋ ವ್ಯಾಲಿನಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ಅದು ಬಂದಿದ್ದು ಕಡೆಗೆ ನೇಪಾಳಿಗೆ ಬರುತ್ತೆ. ರಸುವಾ ಜಿಲ್ಲೆ ನೇಪಾಳ, ಅಲ್ಲಿಗೆ ಬಂದು ಅಲ್ಲಿಂದ ಶುರುವಾಗುತ್ತೆ ಪ್ರಾಬ್ಲಮ್ಸ್. ಏನ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ಸಿಕ್ಕಾಪಟ್ಟೆ ಅಲ್ಲಿರೋ ನದಿಯ ದಂಡೆಯಲ್ಲಿ ಇರುವ ಬಸ್ತಿಗಳು, ಟೌನ್ಸು, ಇನ್ಸ್ಟಾಲೇಷನ್ಸು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸು, ಮತ್ತೆ ಹೈವೇ, ಮತ್ತೆ ಏನಿದೆಯೋ ಮತ್ತೆ ಕೃಷಿ ಪ್ರದೇಶ, ತೋಟಗಳು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗಿ ವಾಶ್ ಆಗಿ ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ. ನಾವು ನೋಡ್ತಾ ಇದೀವಿ ಆ ನೀರಿನಲ್ಲಿ ನೀವು ನೋಡಬಹುದು ಮಣ್ಣಿನ ನೀರದು. ನಿಮ್ಮ ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ನಾನು ಇರ್ಷಾದ್ ಅವ್ರಿಗೆ ಒಂದು ಪ್ರಶ್ನೆ ಇತ್ತು ಸರ್. ಈಗ ಇದರಲ್ಲಿ ಸಾವು ನೋವುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕರ್ನಾಟಕದ ಕಡೆಯಿಂದ ಸರ್ ಸುಮಾರು ಜನ ಇದರಲ್ಲಿ ನಾಪತ್ತೆ ಆಗಿಬಿಟ್ಟಿದ್ದಾರೆ. ವಿಶೇಷವಾಗಿ ಜಗ್ಗಿ ವಾಸುದೇವ್, ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರು ಒಂದಷ್ಟು ವಿಷಯ ಹೇಳ್ತಾ ಇದ್ರು, ದುಃಖದಲ್ಲೂ ಇದ್ದರು. ಈ ಥರ ಅವ್ರು ಹೆಚ್ಚು ಕಡಿಮೆ ಅಲ್ಲಿಂದ ಒಂದು 70-79 ಜನ ಅವ್ರೀಗ ಕಾಣಿಸ್ತಾ ಇಲ್ಲ. ಅವ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ, ನನ್ನೇ ಅಲ್ಲಿ ಕಳಿಸ್ಕೊಟ್ಬಿಡಿ ಅಂತೇಳಿ. ಏನು ಕರ್ನಾಟಕದ ಕಡೆಯಿಂದ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರೋ ದೃಷ್ಟಿಯಿಂದ ಏನು ಮಾಡ್ಕೊಂಡಿದ್ದೀರಿ ನೀವು ಅಂತ? ನೋಡಿ, ಇವತ್ತು ಏನು ನೇಪಾಳದಲ್ಲಿ ಒಂದು ಪ್ರಕೃತಿ ವಿಕೋಪ, ಒಂದು ಭಾರಿ ಭಯಂಕರವಾದಂತಹ ಒಂದು ಪ್ರವಾಹದ ಹಿನ್ನೆಲೆಯಲ್ಲಿ ಭಾಳಷ್ಟು ಬೆಂಗಳೂರು ಮೂಲದವರು ಇರ್ಬೋದು, ಕರ್ನಾಟಕ ಮೂಲದವರು ಇವತ್ತು ವಿಶೇಷವಾಗಿ ಭಾರತದಿಂದ ಸುಮಾರು ಜನ ಅಲ್ಲಿ ಇವತ್ತು ಏನು ಮಾನಸ ಸರೋವರ ಕೈಲಾಸ ಯಾತ್ರೆಗೆ ಹೋದಂಥ ಯಾತ್ರಾರ್ಥಿಗಳಿರ್ಬೋದು, ಅಥವಾ ಅಲ್ಲಿಗೆ ಹೋದಂತಹ ಯಾತ್ರಾರ್ಥಿಗಳು ಅಥವಾ ಪ್ರವಾಸಿಗರು ಇವತ್ತು ಸಂಕಷ್ಟದ ಒಂದು ಇದರಲ್ಲಿ ಸಿಕ್ಕಾಕೊಂಡಿರುವ ಹಿನ್ನೆಲೆಯಲ್ಲಿ ಸೊ ಇವತ್ತು ಕರ್ನಾಟಕದ ವತಿಯಿಂದ ನಮ್ಮ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ ಅಲ್ಲಿ ಎಷ್ಟು ಜನ ಕಾಣೆಯಾಗಿದ್ದಾರೆ, ಏನಾಗಿದೆ. ಈಗಾಗಲೇ ಒಂದು ಸಹಾಯವಾಣಿನೂ ಅವರು ಡಿಕ್ಲೇರ್ ಮಾಡಿದ್ದಾರೆ. ಆ ಸಹಾಯವಾಣಿ ಮುಖಾಂತರ ತಾವು ಅದನ್ನು ನಾವು ಅಲ್ಲಿ ರೀಚ್ ಆಗುವಂಥ ಕೆಲಸವನ್ನು ನಮ್ಮವರು ಅಲ್ಲಿ ಪ್ರವಾಸಿಗರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಲ್ಲಿನಾಥನ್ ಅಂತ ಹೇಳಿ. ಮಲ್ಲಿನಾಥನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿದ್ದೀರಿ ಮಲ್ಲಿನಾಥನ್ ಅವರೇ? ಈಗ ಈ ಪ್ರವಾಹದ ಸ್ಥಳದಿಂದ ನೀವು ಎಷ್ಟು ದೂರದಲ್ಲಿ ಇದ್ದೀರಿ ಇವಾಗ ತಿಳ್ಕೊಳ್ಬಹುದಾ? ಈ ಪ್ರವಾಹ ಆಯ್ತಲ್ಲ, ಅಲ್ಲಿಂದ ಎಷ್ಟು ದೂರದಲ್ಲಿ ಇದ್ದೀರಾ ತಾವು ಅಂತ ಮಲ್ಲಿನಾಥನ್ ಅವರೇ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮಲ್ಲಿನಾಥನ್ ಅವರೇ ತಮಗೆ? ನಾನು ಮತ್ತೆ ಮಾತಾಡ್ತೀನಿ, ಅವ್ರನ್ನ ಪ್ರಯತ್ನ ಪಡ್ತೀನಿ ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲಿಕ್ಕೆ. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಮಲ್ಲಿನಾಥ್ ಅವರು ಇದ್ದಾರೆ, ನನ್ನ ಜೊತೆಯಲ್ಲಿ ಮಾತಾಡಿಸ್ಬಿಡ್ತೀನಿ. ನಾನು ನೇಪಾಳದಿಂದ ಅವರ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಮಲ್ಲಿನಾಥ್ ಅವರೇ? ಫಸ್ಟು ಹೇಗಿದ್ದೀರಿ ತಾವು? ಈಗ ನಾವೆಲ್ಲ ಆರಾಮಾಗಿ ಒಂದು ಹೋಟೆಲ್ದಲ್ಲಿ ತಂಗಿದ್ದೇವೆ ಸರ್. ಪಟ್ಟಮುಂಡಿನ ಒಂದು ಹೋಟೆಲ್ ಇದ್ದೀವಿ. ಈಗ ಜಸ್ಟ್ ಒಂದು ಮಾಹಿತಿ ಬಂತು ಸರ್. ಇನ್ನೂ ಒಂದು 6 ಜನ ನಮ್ಮ ಬೆಂಗಳೂರದವರು ಸಾಗರದಲ್ಲಿ ಒಂದು ಸಿಕ್ಕಾಕೊಂಡಿದ್ರಂತೆ. ಅವ್ರು ನನಗೆ ಕಾಂಟ್ಯಾಕ್ಟ್ ದಾಗ ಮಾಡ್ತಾ ಇರ್ತಾರೆ ಸರ್. ಅವ್ರಿಗೂ ತಾವು ನೀವು ಕಾಂಟ್ಯಾಕ್ಟ್ ದಾಗ ತೊಗೊಂಡ್ರೆ ಒಂದು ಹೆಲ್ಪ್ ಆಗುತ್ತೆ ಸರ್. ಖಂಡಿತ ನೀವು ನಂಬರ್ ಕೊಟ್ಟ ಪಕ್ಷದಲ್ಲಿ ಖಂಡಿತ ಸಂಪರ್ಕ ಮಾಡ್ತೀವಿ ನಾವು ಮಲ್ಲಿನಾಥ್ ಅವರೇ. ಈಗ ಈ ಪ್ರವಾಹ ಎಲ್ಲ ಆಯ್ತಲ್ಲ ಮಲ್ಲಿನಾಥ್ ಅವರೇ, ಅಲ್ಲಿಂದ ಎಷ್ಟು ದೂರದಲ್ಲಿ ಇದ್ದೀರಿ ತಾವು ಅಂತ? ಸರ್ ಈಗ ಅದು ಏನು ಇದಾಗಿದೆ ಅದರಿಂದ ನಾವು ಒಂದು 150 ಕಿಲೋಮೀಟರ್ ಸರ್. ಆಕ್ಚುಲಿ ನಾವು ನಿನ್ನೆ ಟ್ರಾವೆಲ್ ಮಾಡಿ ನಾನು ತಿಮೂರಿ ಹತ್ರ ನಡೆದಿದ್ದೆ. ನಮಗೆ ನಡುವೆ ಫ್ಲಡ್ ಬಂತು ಸರ್. ಒಮ್ಮೆ ಸಡನ್ಲಿ ನಮ್ಮ ಎದುರೇ ಒಂದು 200 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಒಮ್ಮೆ ಸರ್ ಸಡನ್ಲಿ ಬಂತು. ನಮ್ಮ ಡ್ರೈವರ್ ಇಮಿಡಿಯೇಟ್ ಆಗಿ ಬಸ್ ಡ್ರೈವರ್ ಇಮಿಡಿಯೇಟ್ ಆಗಿ ಗಾಡಿ ರಿವರ್ಸ್ ತಗೊಂಡು ನಮ್ಮ ಎತ್ತರದ ಪ್ರದೇಶದಲ್ಲಿ ಹೋಯ್ದನ್ ಸರ್. ನಾವು ಬಹಳ ಅದೃಷ್ಟವಶಾತ್ ನಾವು ಬಹಳ ಬಚಾವಾದೆ ಸರ್. ಎಷ್ಟು ಜನ ಹೋಗಿದ್ರಿ ಮಲ್ಲಿನಾಥ್ ಅವರೇ?
ಎಷ್ಟು ಜನ ಹೋಗಿದ್ರಿ ಅಲ್ಲಿಗೆ ನೀವೆಲ್ಲ? ನಾವು ಕರ್ನಾಟಕದಿಂದ ಇಬ್ರು ಇದ್ದೀವಿ ಸರ್. ನಾವು ಹೈದರಾಬಾದ್ ಕಂಪನಿಯ ಟ್ರಾವೆಲ್ಸ್ದಾಗ ಬುಕ್ ಮಾಡಿದ್ದೇವೆ ಸರ್. ಓಕೆ, ಎಲ್ಲರೂ ಸೇಫ್ ಆಗಿದ್ದೀರಲ್ವಾ ಈಗ? ಎಲ್ಲರೂ ಸೇಫ್ ಆಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಸರ್. ಓಕೆ, ಅಲ್ಲಿ ಕನ್ನಡಿಗರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬಂತಾ? ಬೇರೆ ಬೇರೆ ಕಡೆ ಕನ್ನಡಿಗರು ಬಂದಿದ್ರು ಭಾರತದವರು? ಈಗ ಸದ್ಯ ಈಗ ಮಾತಾಡ್ತಾ ಇದ್ದಾರೆ ಸರ್. ಒಂದು 6 ಜನ ನನಗೆ ಕಾಂಟ್ಯಾಕ್ಟ್ ದಾಗ ಸಿಕ್ಕಿದ್ದಾರೆ. Okay. ಸಿಎಂ ಅವ್ರು ಸುಂತ ನನಗೆ ಒಂದು ಎರಡು ಗಂಟೆ ಮೊದಲು ಮಾತಾಡಿದ್ರು. ಯಾರಾದ್ರೂ ನಿಮಗೆ ಕನ್ನಡಿಗರು ಸಿಕ್ಕಿರಂದ್ರೆ ನನಗೆ ಕಾಂಟ್ಯಾಕ್ಟ್ ದಾಗ ಹೇಳಿ ಅಂತಂದ್ರು. ಈಗ ಜಸ್ಟ್ ಒಂದು 6 ಮಂದಿ ನನಗೆ ಕಾಂಟ್ಯಾಕ್ಟ್ ದಾಗ ಸರ್. ಅವ್ರ ನಂಬರ್ ನಿಮ್ಗೆ ಇದಾದ್ಮೇಲೆ ಕೊಡ್ತೀನಿ ಸರ್. ಖಂಡಿತ. ಏನ್ ಪರಿಸ್ಥಿತಿ ಏನು ಅಂತ ಮಲ್ಲಿನಾಥ್ ಅವರಲ್ಲಿ ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕಲ್ಲಿ? ಸರ್ ಈಗೇನದ ಇಲ್ಲಿ ಕಟ್ಟಮುಂಡಿನಲ್ಲಿ ಎಲ್ಲ ಸರ್ ಜನ ಪ್ಯಾನಿಕ್ ಆಗಿದ್ದಾರೆ. ಎಲ್ಲಿ ನೋಡಿದ್ರು ಆಂಬುಲೆನ್ಸ್ ಕಾಣ್ತಾವೆ. ಎಲ್ಲ ಅಲ್ಲಿ ಜನಗಳಿಗೆ ಇಂಜುರಿ ಆದವರಿಗೆ ಆದವರಿಗೆಲ್ಲ ತಗೊಂಡು ಹೊಂಟಿದ್ದಾರೆ. ಬಟ್ ಈಗ ಅದು ನಾವು ಕಟ್ಟಮುಂಡಲಿಂದ ಅದು ಆಗಿದ್ದ ಜಾಗ ಒಂದು 70-80 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ ಸರ್. ಒಂದು 50-60 ಕಿಲೋಮೀಟರ್ ಕಂಟಿನ್ಯೂ ಫುಲ್ ಎಲ್ಲ ಡ್ಯಾಮೇಜ್ ಆಗಿದೆ ಸರ್. ಅಂದ್ರೆ ಅದು 70 ಕಿಲೋಮೀಟರ್ಗೂ ಹೋಗಿದೆ ಅದು ಅಲ್ಲಿ ಪ್ರವಾಹ ಬಂದಿರೋದು? ಸರ್ ನಾವು ಬಂದಿದ್ದು ನಾವು ನೋಡಿದ್ದು ಸುಮಾರು ಒಂದು 60 ಕಿಲೋಮೀಟರ್ ದೂರ. ಅಂದ್ರೆ ಮೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಲಿಂದ 60 ಕಿಲೋಮೀಟರ್ ಬಲ್ಲೇ ಬ್ರಿಡ್ಜ್ ಹೋಗಿದೆ. ಅದು ಮೇನ್ ಎಮಿಗ್ರೇಷನ್ ಪಾಯಿಂಟ್ ತಿಮೂರಿ ಅಂತಿದೆ, ಅಲ್ಲಿದೆ. ಓಕೆ, ಅಲ್ಲಿ ಪೂರಾ ಎಮಿಗ್ರೇಷನ್ ಆಫೀಸು ಬಸ್ಗಳು ಎಲ್ಲ ಕೊಚ್ಕೊಂಡು ಹೋಗಿದ್ದೇವೆ. ನಾವು ಇನ್ನ ಅಲ್ಲಿ ರೀಚ್ ಆಗಕ್ಕೆ 1 ಗಂಟೆ 1-1.5 ಗಂಟೆ ಆದ್ರೆ ಅಲ್ಲಿ ರೀಚ್ ಆಗ್ತಿದೆ ಸರ್ ನಾವು. ಅದೇ ಫ್ಲಡ್ ನಮ್ಗೆ ಅಲ್ಲಿ ಹಾದಿಯಾಗ ಸಿಕ್ಕುತ್ತೆ ಸರ್. ನಮ್ಗೆ ಒಮ್ಮೆ ಸಡನ್ಲಿ ಫುಲ್ ನೀವಿದ್ದ ಜಾಗಕ್ಕೆ ಈ ಪ್ರವಾಹ ಬರೋ ವೇಳೆಗೆ ತಗ್ಗಿತ್ತಾ? ಅದ್ರ ತೀವ್ರತೆ ಏನಾದ್ರು ಕಡಿಮೆ ಆಗಿತ್ತಾ? ಫ್ಲೋ ಕಡಿಮೆ ಆಗಿತ್ತಾ? ಇಲ್ಲ ಸರ್ ಹಂಗೆ ಕಂಟಿನ್ಯೂ ಇತ್ತು. ನಮ್ಮ ಡ್ರೈವರ್ ಎತ್ತರದ ಪ್ರದೇಶಕ್ಕೆ ಬಂದ ಮೇಲೆ ನಾವು ಆ ಕಡೆ ಹೋಗ್ಲಿಲ್ಲ ಸರ್. ಬಿಡ್ಲಿಲ್ಲ ನಮಗೆ ಹೊಲಕ್ಕೆ. ನಾವು ಸೀದಾ ಮತ್ತೆ ರಿಟರ್ನ್ ಕಟ್ಟಮುಂಡಕ್ಕೆ ಬಂದೆ ಸರ್. ನಾನು ಈ ತರದ್ದು ಒಂದು ರೀತಿಯಲ್ಲಿ ಸಾವಿನ ಬಾಗಿಲು ಬಡದಂತ ಅನುಭವ ಆಗಿಲ್ವಾ ಮಲ್ಲಿನಾಥ್ ಅವರೇ ತಮಗೆ? ಸಾವನ್ನ ನೋಡ್ದಂಗ ಆಗ್ಬಿಡ್ಲಿಲ್ವಾ? ಖಂಡಿತ ಸರ್, ಖಂಡಿತ. ನಮ್ಮ ಎದುರಿನ ಸರ್ ಒಂದು 2 ಬಸ್ಗಳು ಓಕೆ ಒಂದು 15 ನಿಮಿಷ ಮುಂದೆ ಬಿಟ್ಟಿದ್ದು ಸರ್. ಓಕೆ, ನಮ್ ಪಕ್ಕದ ಹೋಟೆಲ್ ಇದು 2 ಬಸ್ ಅವು ಇನ್ನೂ ಮಿಸ್ಸಿಂಗ್ ಸರ್. ಕಾಂಟ್ಯಾಕ್ಟ್ ದಾಗ ಯಾರು ಸಿಗ್ತಾ ಇಲ್ಲ. ಅಂದ್ರೆ ನಮ್ ಟೀಮಿನವರಲ್ಲ ಸರ್, ಬೇರೆದವರು, ವೆಸ್ಟ್ ಬೆಂಗಾಲ್ದವ್ರು. ಓಕೆ 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 ನಾನು ಏನು ಕೇಳೋಕ್ಕೆ ಬಯಸ್ತೀನಿ ಅಂದರೆ ಮಲ್ಲಿನಾಥ್ ಅವರೇ, ಈಗ ನಾವು ನಮ್ಮ ಹುಟ್ಟೂರಲ್ಲೋ ಎಲ್ಲೋ ನಮ್ಮ ಕಡೆಯವ್ರು ತೀರ್ಕೊಂಡ್ಬಿಟ್ರೆ ಬೇರೆ ಕಥೆ ಅದು. ಆದರೆ ಎಲ್ಲಾದರೂ ದೂರದಲ್ಲಿ ಹೋಗಿ ತೀರ್ಕೊಂಡ್ಬಿಟ್ಟಾಗ ಜೊತೆಲಿ ಹೋಗಿರ್ತಲ್ಲ ಅವ್ರ ಪರಿಸ್ಥಿತಿ ಯಾರ್ಯಾರಿಗೂ ಬೇಡ ಅಂತ ಹೇಳಿ ಅಷ್ಟು ಕಷ್ಟ ಆಗ್ಬಿಡುತ್ತೆ. ಈಗ ನಮ್ಮ ಜನಕ್ಕೆ ಯಾರ ಆಸರೆ ಏನು ಕಥೆ ಅಲ್ಲಿ ಅಂತ ಸರ್ ಏನು ಅದಕ್ಕೆ ಹೇಳಕ್ಕೆ ಸಾಧ್ಯವಿಲ್ಲ ಸರ್. ನನಗೆ ಬೆಳಗನ ನಾನು ನಿದ್ದೆ ಮಾಡಿಲ್ಲ ಸರ್ ನಾನು. ಈಗ ನಿಮ್ಗೆಲ್ಲ ಏನು ವ್ಯವಸ್ಥೆ ಮಲ್ಲಿನಾಥ್ ಅವರಲ್ಲಿ? ನಿಮ್ಗೇನು ವ್ಯವಸ್ಥೆ ಇದೆ? ನೀವು ವಾಪಸ್ ಬರೋದು ಹೇಗೆ? ಟ್ರಿಪ್ಪಿನ ಕಂಟಿನ್ಯೂ ಮಾಡ್ತೀರಾ ನೀವು? ಯಾವ ತರ ಇದು ಅಂತ? ಇಲ್ಲ ಸರ್, ನಾವು ಕಂಟಿನ್ಯೂ ಮಾಡಲ್ಲ ಸರ್. ನನಗೆ ವಾಪಸ್ ಟ್ರಾವೆಲ್ಸ್ ಅವರು ನಂಗೆ ರಿಟರ್ನ್ ಟಿಕೆಟ್ ಮಾಡಿದ್ದಾರೆ. ನಾಳೆ ನಂದು 10 ಗಂಟೆ ಫ್ಲೈಟ್ ಇದೆ ಸರ್. ಓಕೆ, ಇದು ಈ ಇಡೀ ಪ್ರದೇಶ ಇದೆಯಲ್ಲ, ಈಗ ಅಲ್ಲಿನ ಜನಗಳ ಪರಿಸ್ಥಿತಿ ಏನು? ಅವ್ರಿಗೆ ಊಟ, ಔಷಧಿ, ಆಹಾರ ಇದೆಲ್ಲ ಬೇಕಲ್ಲ ಸರ್? ಎಲ್ಲ ಸರ್ಕಾರ ನೋಡ್ತಾ ಇದೆ ಸರ್. ಓಕೆ, ಇಲ್ಲಿನ ಸರ್ಕಾರ ಎಲ್ಲ ಫುಲ್ ಅಲರ್ಟ್ ಆಗಿದೆ. ಎಲ್ಲ ಫುಲ್ ರೆಸ್ಕ್ಯೂ ಮಾಡ್ತಾ ಇದೆ ಸರ್. ಎಲ್ಲ ಇಲ್ಲಿ ಸರ್ಕಾರ, ಮಿಲಿಟರಿ ಎಲ್ಲ ಈ ಒಂದು ದೊಡ್ಡ ಒಂದು ಫ್ಲಡ್ ದೊಡ್ಡ ಒಂದು ಇದು ಅಂತ ತಿಳ್ಕೊಬೇಕು. ಒಂದು ರಾಷ್ಟ್ರೀಯ ವಿಪತ್ತು, ಇದಕ್ಕೆಲ್ಲ ಕೈ ಜೋಡಿಸಿದೆ ಸರ್. ಎಲ್ಲರೂ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೊಂದೇನಂದ್ರೆ ಇದೇನೋ ಭೂಕಂಪ ಆಯ್ತು ಒಂಥರ ಅದರದ್ದು ಅನುಭವ ಆಯ್ತಾ ತಮಗೆ? ಇಲ್ಲಿ ಭೂಕಂಪ ಆಗಿ ಅಲ್ಲಿಂದ ಮೇಲ್ಗಡೆ ಎಲ್ಲ ನೀರುಗಲ್ಲುಗಳೆಲ್ಲ ಸ್ಫೋಟ ಆಗ್ಬಿಟ್ಟು ಅದೆಲ್ಲ ಆಚೆ ಬಂದಿದೆ ನೀರು ಅಂತ ಹೇಳ್ತಾರಲ್ಲ, ಆ ಫೀಲ್ ಏನಾದ್ರು ಆಯ್ತಾ ತಮಗೆ ಭೂಮಿ ನಡುಗಿದ್ದು? ಸರ್ ನಮಗೇನ ಕಾಣಿಸಿಲ್ಲ ಸರ್. ಅದು ಭೂಮಿ ನಡಗಿದ್ದು ನಾವು ಇದಕ್ಕಿಂತ ದೂರ ಇದ್ದಿರ್ಬೇಕಾದ್ರೆ ನಮಗೇನಾದ್ರು ಅನುಭವ ಆಗಿಲ್ಲ ಸರ್. ಓಕೆ 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 ಸರ್ ನಾನು ಈ ಒಂದು ನಿಮ್ಮ TV5 ಮುಖಾಂತರ ತಿಳಿಸೋದೇನಂದ್ರೆ ಸರ್, ನನಗೆ ಬೆಳಗ್ಗೆಯಿಂದನು ಎಲ್ಲಾ ಜನರು, ಎಲ್ಲಾ ನಿಮ್ಮ ಮೀಡಿಯಾದವರು ನನಗೆ ಬಹಳ ಸಹಾಯ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಎಲ್ಲಾ ಮೀಡಿಯಾದವರಿಗೂ, ಪತ್ರಕರ್ತರಿಗೂ. ಸಿಎಂ ಸಹಿತವಾಗಿ ನನಗೆ ನಿಮ್ಮ ಮೀಡಿಯಾ ಮುಖಾಂತರನೇ ಸಿಎಂಗೆ ನ್ಯೂಸ್ ಮುಟ್ಟಿತ್ತು ಸರ್. ಸಿಎಂ ಸಹಿತಕ್ಕೆ ನಮಗೆ ಎಲ್ಲ ನಮಗೆ ಧೈರ್ಯವನ್ನು ತುಂಬಿದ್ದಾರೆ. ಅದಕ್ಕಾಗಿ ತಮಗೆ ಇನ್ನೊಮ್ಮೆ ತಮ್ಮ ಎಲ್ಲಾ ಮೀಡಿಯಾದವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಸರ್. ಅಲ್ಲಿರೋ ಜನರಿಗೆ ಏನು ಸಹಾಯ ಮಾಡಬಹುದು? ನಿಮ್ಮ ಕೈಯಿಂದ ಸಹಾಯ ಮಾಡೋಕ್ಕಾಗತ್ತಾ, ಅಥವಾ ಇಲ್ಲಪ್ಪ ಬದುಕಿನ ಆಚೆ ಬಂದು ಸೇರ್ಕೊಂಡ್ರೆ ಸಾಕು ಅಂತ ಅನಿಸ್ತಿದೆ ತಮಗೆ ಅಂತ? ಸರ್ ಇಲ್ಲಿ ಸಹಾಯ ಮಾಡೋದಕ್ಕಿಂತ ನಾವು ಬದುಕು ಉಳಿದಿದ್ದೇ ಒಂದು ದೊಡ್ಡ ಅಂತ ಹೇಳ್ಬೋದಾಯ್ತು ಸರ್. ಯಾರಿಗಾರು ಸಹಾಯ ಮಾಡಪ್ಲೇ ಇಲ್ಲ ಸರ್. ತೆಗ್ಗಿನ ಪ್ರದೇಶದಲ್ಲಿ ನಾವು ಇದ್ದಿದ್ದು, ತೆಗ್ಗಿನ ಪ್ರದೇಶ ನಾವು ಬಸ್ ಇದ್ದಿದ್ದು. ಸಡನ್ಲಿ ಒಮ್ಮೆ ಇದಾದ್ರು ಎಲ್ಲರೂ ಸರ್, ಎಲ್ಲರೂ ಅಲ್ಲಿ ಮಕ್ಕಳು, ಅಲ್ಲಿ ಇದ್ದವ್ರು ಗಿಕಾನ್ ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಮಾಡಿ ಒಮ್ಮೆ ಕ್ಲೌಡ್ ಮ್ಯಾಗಿನ ಮೇಲೆ ಏರಕ್ಕೆ ಹೊಂಟಿತ್ತು ಸರ್. ನಾವು ಕಣ್ಣೆದರ ನೋಡಿ ಸರ್ ನೀವೆಲ್ಲ. ಓಕೆ ಓಕೆ ಸುರಕ್ಷಿತವಾಗಿ ಬನ್ನಿ ಮಲ್ಲಿನಾಥ್ ಅವರೇ, ಸುರಕ್ಷಿತವಾಗಿ ಬನ್ನಿ. ಏನಾದರೂ ಬೇರೆ ಕಷ್ಟದಲ್ಲಿದ್ದಾಗ ಅದನ್ನು ನಾವು ಕೂಡ ಅದ್ರ ಬಗ್ಗೆ ವರದಿ ಮಾಡ್ತೀವಿ, ಆಳ್ವಿಕೆಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ. ಒಳ್ಳೇದಾಗ್ಲಿ, ಹುಷಾರಾಗಿ ಬನ್ನಿ ತಾವು ಮಲ್ಲಿನಾಥ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಂಬರ್ ಕಳಿಸ್ಕೊಡಿ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಥ್ಯಾಂಕ್ ಯು ಮಲ್ಲಿನಾಥ್ ಅವರು. ನಾನು ಇದೀಗ
ರಮೇಶ್ ಸರ್ ಕೇಳ್ಬಿಡ್ತೀವಿ. ರಮೇಶ್ ಸರ್, ಅಂದರೆ ಯಾವಾಗಲೂ ಈ ವಿಪತ್ತು ನಿರ್ವಹಣಾ ಪಡೆ ಇವೆಲ್ಲ ನಾವು ಮಾತಾಡ್ತೀವಲ್ಲ ಸರ್, ಇದೆಲ್ಲ ವಿಪತ್ತು ಆದಮೇಲೆ ಇರೋದಾ? ವಿಪತ್ತಿಗಿಂತ ಮುಂಚೆ ಏನೂ ಮಾಡಲಿಕ್ಕಾಗದಂಥ ಸ್ಥಿತಿಲಿ ನಾವೆಲ್ಲ ಇದ್ದೀವಾ? ಒಂದು ಅಲರ್ಟು, ಸ್ವಲ್ಪ ಎತ್ತರ ಪ್ರದೇಶಕ್ಕೆ ಬಂದುಬಿಡಿ, ಈ ಪ್ರದೇಶ ಸಮಸ್ಯೆ ಆಗಬಹುದು. ಯಾಕೆ ಕೇಳ್ತಾ ಇದ್ದೀನಿ ಪ್ರಶ್ನೆ ಅಂದರೆ, ಸರ್ 70 ಕಿಲೋಮೀಟರ್ಗಳ ದೂರ ಇತ್ತು ಸರ್. ಆ ನೀರು ಹಿಮದ ಬಂಡೆಗಳು ಜಾರಿದ ತುದಿಯಿಂದ ಹಿಡಿದು ಸರಿಸುಮಾರು 70-80 ಕಿಲೋಮೀಟ್ರ್ ದೂರದವರೆಗೂ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಒಂದಷ್ಟು ಜನ ನಾವು ರಕ್ಷಣೆ ಮಾಡ್ಕೊಳ್ಬಹುದಾಗಿತ್ತು ಅನ್ನೋದೊಂದು ಆಸೆ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಖಂಡಿತ ಮಾಡ್ಬೋದು, ಖಂಡಿತ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಇದೆ. ಅದು ಲ್ಯಾಂಡ್ ಸ್ಲೈಡ್ ಝೊನೇಷನ್ ಆಫ್ ದ ಹೋಲ್ ಕಂಟ್ರಿ, ಅದು ನೋಡಲ್ ಆಫೀಸು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಸ್ ಅ ನೋಡಲ್ ಆಫೀಸ್ ಫಾರ್ ದ ಹೋಲ್ ಕಂಟ್ರಿ. ದೇ ಆರ್ ಡೂಯಿಂಗ್ ಲ್ಯಾಂಡ್ ಸ್ಲೈಡ್ ಹಜಾರ್ಡ್ ಝೊನೇಷನ್ ಫಾರ್ ದ ಎಂಟೈರ್ ಕಂಟ್ರಿ. Particularly they are concentrating on the high risk zone of Himalayas complete ಆಗಿ. ಎಲ್ಲ ಸ್ಟೇಟ್ಸ್, ಹಿಮಾಲಯನ್ ಸ್ಟೇಟ್ಸ್ ಹೈ ರಿಸ್ಕ್ ಝೋನು. ಯಾಕೆಂತ ಹೇಳಿದ್ರೆ ಸೈಸ್ಮಿಕಲಿ ಆಲ್ಸೋ ದೇ ಆರ್ ಹೈ ರಿಸ್ಕ್ ಝೋನು. ಪ್ರಪಂಚದಲ್ಲೇ ಅತಿ ಹೆಚ್ಚು ಸೈಸ್ಮಿಸಿಟಿ ಒಂದು ಅನುಭವವನ್ನು ಆಗುವಂತಹ ಒಂದು ಜಾಗ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಹಿಮಾಲಯಾಸು. ಲೆಫ್ಟ್ ಇಂದ ರೈಟ್ 2500 ಕಿಲೋಮೀಟರ್ಸ್ ಕಂಪ್ಲೀಟ್ ಜಾಗ, ಅಷ್ಟು ಹೈಯೆಸ್ಟ್ ಸೈಸ್ಮಿಕ್ ಝೋನ್ ಅದು. ಅಲ್ಲಿ ಭೂಕಂಪ 8ರಿಂದ 8:30, 9ವರೆಗೂ 7, 8 ಅಂತೂ ಈಗಾಗಲೇ ನಮಗೆ ಇದಾಗಿದೆ, ನಮಗೆ ಬಂದಿದೆ ಆ ಥರದ್ದು. ಸೊ ಹಿಮಾಲಯನ್ 4 ಸ್ಟೇಟ್ಸ್ 5 ಸ್ಟೇಟ್ಸ್ ಇದೆ. ನಾನು ಅಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ನಾನು ಜಮ್ಮು ಕಾಶ್ಮೀರಲ್ಲಿ 2014 ಫ್ಲಡ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ದೀನಿ. ಅಲ್ಲಿ ಜೇಲಂ ರಿವರ್ ಅಲ್ಲಿ ಕಂಪ್ಲೀಟ್ ಪ್ರವಾಹ ಆಗಿತ್ತು. 2014ನಲ್ಲಿ ಸೆಪ್ಟೆಂಬರ್ ಟೈಮ್ನಲ್ಲಿ ಅತಿಯಾಗಿ ಮಳೆ ಬಂದು ಅಲ್ಲಿ ಪ್ರವಾಹ ಉಂಟಾಗಿ ಜೀಲಂ ಒಂದು ಕೊಳ್ಳದಲ್ಲಿ ಲೆಫ್ಟ್ ರೈಟ್ 15 ಟ್ರಿಬ್ಯೂಟ್ರೀಸು ಅದರಲ್ಲಿ ಕಂಪ್ಲೀಟ್ ಆಗಿ ರಭಸದಿಂದ ಹರಿದು ಅದು ಚಾನಲಲ್ಲಿ ಪ್ರವಾಹ ಆಯಿತು. ಆವಾಗ ಶ್ರೀನಗರದ ಟೌನು 30 ದಿನ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿತ್ತು. ಸೊ ಆ ಥರದ ಏರಿಯಾ ಕೂಡ ಸೋನಾಮಾರ್ಗು, ಗುಲ್ಮರ್ಗು ಮತ್ತೆ ಬಲ್ತಾಲ್ ಆ ಏರಿಯಾದಲ್ಲೆಲ್ಲ ನಾನು ಈ ನೀರ್ಗಲ್ಲಿನ ಸರೋವರನ ನಾನು ನೋಡಿದ್ದೀನಿ ಅಲ್ಲಿ. ಸೊ ಇದೇನು ಹೊಸದಲ್ಲ, ನೀರ್ಗಲ್ ಸರೋವರ ಹೊಸದಲ್ಲ. ಇಲ್ಲೇನೆ ಈ ಒಂದು ಲೆಂಡೆ ರಿವರ್ನಲ್ಲೇ ಕೂಡ 2024 ಆಗಿದೆ ಇದೇ ಥರ ಒಂದು ಫ್ಲಡ್ ಆಗಿದೆ, ಬರ್ಸ್ಟ್ ಆಗಿದ್ದರಿಂದ, ಸರೋವರ ಬರ್ಸ್ಟ್ ಆಗಿದ್ದರಿಂದ. ಮತ್ತೆ ಹಿಂದೆನೂ ಕೂಡ ಒಂದು 7 ಬಾರಿ ಈ ಥರದ್ದು ಆಗಿದೆ. ಅದು ನಾವು ಯಾಕೆ ಏನು ಅಂತ ಒಂದು ಆಲೋಚನೆ ಮಾಡಿದಾಗ ನಮ್ಗೇನು ತಿಳಿದು ಬರುತ್ತೆ ಅಂದರೆ, ಆಸ್ ಎ ಜಿಯಾಲಜಿಸ್ಟು, ಇಟ್ಸ್ ಎ ವೆರಿ ಹೈ ರಿಸ್ಕ್ ಝೋನ್. ಲೆಂಡೆ ರಿವರ್ ಈಸ್ ಫ್ಲೋಯಿಂಗ್ ಇನ್ ಎ ವೆರಿ ಹೈ ರಿಸ್ಕ್ ಝೋನ್. ಅಲ್ಲಿ ನೋಡಿ, ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಕಾಂಪ್ಲೆಕ್ಸ್ ಜಿಯೋಲಾಜಿಕಲ್ ಫ್ಯಾಕ್ಟರ್ಸು. ಅಲ್ಲಿ ದಟ್ ಝೋನ್ ಈಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಇಟ್ ಈಸ್ ಎ ಟ್ರಾನ್ಸ್ ಟೆಕ್ಟಾನಿಕ್ ಝೋನ್ ಅಂದರೆ ಇಂಡಿಯನ್ ಪ್ಲೇಟ್ ಇದೆ, ಯುರೇಷಿಯನ್ ಪ್ಲೇಟ್ ಇದೆ, ಎರಡಕ್ಕೂ ತಿಕ್ಕಾಟ ಆಗ್ತಾ ಇದೆ. ಅದು ನಿರಂತರವಾಗಿ ನಡೀತಾ ಇದೆ. ಈ ತಿಕ್ಕಾಟದಿಂದ, ಒತ್ತಡದಿಂದ ಹಿಮಾಲಯ ಇವತ್ತು ರೈಸ್ ಆಗಿರೋದು. ಮತ್ತೆ ಅಲ್ಲಿ ಸುಮಾರು ಫಾಲ್ಟ್ಸು, ಫ್ರಾಕ್ಚರ್ಸು ಮತ್ತೆ ವೀಕ್ ಝೋನ್ ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಈ ಲೆಂಡೆ ರಿವರು ನೇಪಾಳಕ್ಕೆ ಬರುತ್ತೆ, ಆಮೇಲೆ ಇಂಡಿಯಾಕ್ಕೆ ಬರುತ್ತೆ. ಸೊ ಈ ರೀತಿ ವೈಶಿಷ್ಟ್ಯತೆ ತುಂಬ ಇದೆ ಅಲ್ಲಿ. ಇಟ್ಸ್ ಎ ಕಾಂಬಿನೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸು. ಸೊ ನಾನು 4 ಫ್ಯಾಕ್ಟರ್ನ ಅನಲೈಸ್ ಮಾಡಿದ್ದೀನಿ, ಯಾಕೆ ಇಷ್ಟು ಭೀಕರವಾಗಿ ಬಂದಿದೆ ಅಂತ. ಮಾತಾಡ್ತೀನಿ ಸರ್, ಮುಂದಿನ ಭಾಗದಲ್ಲಿ ತಮ್ಮನ್ನು ಮಾತಾಡ್ತೀನಿ ಸರ್, ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ತಮ್ಮನ್ನು. ಓಕೆ, ನಾನು ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ಸರ್. XL PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. XL PU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇರ್ಷಾದ್ ಅವ್ರಿಗೆ ಒಂದು ಪ್ರಶ್ನೆ ಇರುತ್ತೆ ನಂದು. ಸರ್, ಈಗ ಯಾವುದೋ ಒಂದು ಲೈನ್ ಓಪನ್ ಮಾಡಿಬಿಡೋದು, ಆ ನಂಬರ್ ಒಂದು ಕೊಟ್ಟುಬಿಟ್ರೆ ಅಲ್ಲಿಗೆ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಮುಗಿದು ಹೋಗ್ಬಿಡುತ್ತಾ? ಇದಲ್ಲದೆ ನೇಪಾಳದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕನ್ನಡಿಗರಿಗಾಗಿ ಅಥವಾ ಭಾರತೀಯರಿಗಾಗಿ ನಾನು ಕರ್ನಾಟಕದವ್ರು ಮಾತ್ರ ಹ್ಯಾಂಡಲ್ ಮಾಡ್ತೀನಪ್ಪ, ತಮಿಳ್ನಾಡು ನಂಗೆ ಸಂಬಂಧ ಇಲ್ಲ, ಅದು ಬಿಟ್ಬಿಡೋಣ. ಇಂಥ ಸಂದರ್ಭದಲ್ಲಿ ಡಿಸಾಸ್ಟರ್ ಯಾರೋ ಜೊತೆಲಿ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ಬರುವಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ? ಒಂದು ಇಂಥ ಟೈಮಲ್ಲಿ ಒಂದು ಲೈನನ್ನು ಅಥವಾ ನಂಬರನ್ನು ಓಪನ್ ಮಾಡೋದು ಬಿಟ್ಟು ಅಂತ ನಾನು ಹೇಳ್ತಾ ಇದ್ದೆ, ತಾವು ಅರ್ಧದಲ್ಲಿ ಕಟ್ ಮಾಡಿಬಿಟ್ರಿ.
ನಾನು ಹೇಳ್ತಾ ಇರೋದಂತೂ ಇವತ್ತು ಸಹಾಯವಾಣಿನೂ ಇವತ್ತು ಸರ್ಕಾರ ಪ್ರಕಟಣೆ ಮಾಡಿದೆ. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೂರವಾಣಿ ಕರೆ ಮುಖಾಂತರ ಭಾಳಷ್ಟು ಯಾರಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅವ್ರ ಜೊತೆಲಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವರೇ ಖುದ್ದು ದೆಹಲಿಯಲ್ಲಿ ಇರೋದರಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿರಂತರವಾಗಿ ಅಲ್ಲಿರುವಂಥ ಸಚಿವರು ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ, ಅವಶ್ಯಕತೆ ಬಿದ್ದರೆ ನಾವು ಸಚಿವರನ್ನು ಕಳಿಸ್ತೀವಿ, ಈಗಾಗಲೇ ಅಧಿಕಾರಿಗಳನ್ನು ಕಳಿಸುವ ಎಲ್ಲ ಏರ್ಪಾಟನ್ನು ಮಾಡಿದ್ದೀವಿ ಅಂತ. ಸೊ ಅದ್ರ ಜೊತೆಯಲ್ಲಿ ಯಾವ್ಯಾವ ರೀತಿ ಏನೇನು ಅದು ಡಿಪ್ಲೊಮ್ಯಾಟ್ ಲೆವೆಲಲ್ಲಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವಂಥದ್ದಾಗಿರ್ಬೋದು. ಇವತ್ತು ಅಲ್ಲಿ ಯಾರ್ಯಾರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಕರ್ನಾಟಕದವರು ಇರ್ಬೋದು, ಬೆಂಗಳೂರು ಮೂಲದವರು ಇರ್ಬೋದು, ಎಲ್ಲರನ್ನ ಸೇಫಾಗಿ ಕರ್ನಾಟಕ ರಾಜ್ಯಕ್ಕೆ ಮರಳಿ ತರುವ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಕಳೆದ ಹಲವಾರು ಬಾರಿ ಈ ಥರ ಪ್ರಕೃತಿ ವಿಕೋಪ ಬಂದಾಗ ನಾವು ಸಚಿವರನ್ನು ಕಳಿಸಿದ್ದೂ ಇದೆ. ಸಂತೋಷ್ ಲಾಡ್ ಅವರು 2-3 ಬಾರಿ ಉತ್ತರಾಖಂಡದಲ್ಲಿ ಚಾರ್ಧಾಮ್ ಯಾತ್ರಾ ಸ್ಥಳದಲ್ಲಿ ಆದಂತಹ ಒಂದು ಭೀಕರ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯಾವ ರೀತಿ ಅವ್ರು ಕೆಲಸ ಮಾಡಿ ಇಡೀ ಕರ್ನಾಟಕದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಇವತ್ತು ಅಲ್ಲಿ ಏನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆ ಎಲ್ಲ ಯಾತ್ರಾರ್ಥಿಗಳಿರ್ಬೋದು, ಪ್ರವಾಸಿಗರಿರ್ಬೋದು, ಅವ್ರನ್ನ ಸೇಫಾಗಿ ಕರ್ನಾಟಕಕ್ಕೆ ತರುವಂಥ ಎಲ್ಲ ಪ್ರಯತ್ನ, ರಾಜತಾಂತ್ರಿಕ ಪ್ರಯತ್ನ ಇರ್ಬೋದು ಅಥವಾ ಅಲ್ಲಿರೋ ಸ್ವತಃ ಹೋಗಿ ಅದ್ರ ಜೊತೆಯಲ್ಲಿ ಅವರಿಗೆ ಭಾರತ ಸರ್ಕಾರ ಈಗಾಗಲೇ ಔಷಧಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಾಮಗ್ರಿಗಳಿರ್ಬೋದು, ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ಜೊತೆಯಲ್ಲಿ ಕೈ ಜೋಡಿಸಿ ಏನಂದರೆ ಈಗ ಆಯಿತು ಸರ್, ಈಗ ಬದುಕಿರೋವ್ರದ್ದು ರಕ್ಷಣೆ ಒಂದು ಕಡೆ ಆಗುತ್ತೆ. ನನಗೆ ಕೆಲವರು ಕಥೆಗಳು ನಾನು ಕೇಳಿದ್ದೀನಿ. ಥರ ದೂರದ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ತೀರ್ಕೊಂಡು ಬಿಟ್ಟಾಗ, ತುಂಬ ದೂರ ಬೇಡ, ಗೋವಾದಲ್ಲಿ ಒಬ್ಬ ಮನುಷ್ಯ ತೀರ್ಕೊಂಡ್ಬಿಟ್ರೆ ಸರ್, ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಅದು ಬಾಡಿ ತರುವಷ್ಟರಲ್ಲಿ ಆ ಇಡೀ ಕುಟುಂಬದವ್ರು ಹೈರಾಣ ಆಗಿಬಿಡ್ತಾರೆ. ನಾವ್ಯಾಕಪ್ಪ ಬದುಕಿದ್ದೀವಿ ಅನಿಸ್ಬಿಡುತ್ತೆ ಅವ್ರಿಗೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬಾಡಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಏರ್ಪೋರ್ಟು, ಕಾರ್ಗೋ ಸರ್ವೀಸು, ಇವನು ಯಾಕೆ ಬಂದಿದ್ದ, ಎಲ್ಲಿ ಅವನು, ಇದು ಇಂಡಿಯಾದ ಒಳಗಡೆ. ಆದರೆ ಬೇರೆ ರಾಜ್ಯದಲ್ಲಿ ಆಗ್ಬಿಟ್ಟೆ ಈ ಸಮಸ್ಯೆ. ಈಗ ನೇಪಾಳ, ಅವ್ರಿಗೊಂದು ವಿಮಾನ ಬೇಕಾಗುತ್ತೆ, ಆ ವಿಮಾನದಲ್ಲಿ ಆ ಬಾಡಿ ತರಬೇಕಾಗುತ್ತೆ. ಅನೇಕರು ಕೇಳ್ಕೊಳ್ತಿರೋದು ಅವ್ರ ಬಾಡಿ ತಂದು ಇಲ್ಲಿಗೆ ಒಪ್ಪಿಸಿ ಮನೆಯವರೊಂದಷ್ಟು ಕಾರ್ಯ ಮಾಡಿಕೊಳ್ಳಿ ಅವರು ಇನ್ನುವರೆಗೂ ಇದೆ ಅಲ್ಲ. ಸರಿ, ಸುರಕ್ಷಿತರಾಗಿದ್ದಾರೆ ಕೆಲವರು, ಅವ್ರನ್ನ ಕರ್ಕೊಂಡು ಬರೋಣ ಮೊದಲ ಆದ್ಯತೆ. ಎರಡನೇ ಆದ್ಯತೆಯನ್ನಾಗಿ ಅವರ ಬಾಡಿ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನು ಕ್ರಮಗಳಾಗ್ತಾ ಇವೆ? ಇಲ್ಲಿ ಸಿಕ್ತು, ನಾಳೆ ದಿನ ಒಂದಷ್ಟು ಬಾಡಿ ಸಿಕ್ತು, ಏನು ಕ್ರಮಗಳಾಗಿದೆ? ಅದಕ್ಕೆ ನಾನು ಹೇಳಿದೆ, ರಾಜತಾಂತ್ರಿಕವಾದಂತಹ ಇವತ್ತು ಏನು ಚರ್ಚೆ ಇರ್ಬೋದು, ಅಥವಾ ನಾನು ಹೇಳಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ, ಅಲ್ಲಿ ಕೇಂದ್ರ ಸಚಿವರ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಇವತ್ತು ಇದು 2 ದೇಶಗಳ ಮಧ್ಯದಲ್ಲಿರುವಂತಹ ಸಮಸ್ಯೆ ಆಗಿರೋದ್ರಿಂದ ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಯಾರ್ಯಾರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಒಂದಾಯಿತು. ಎರಡನೇದು ತಾವು ಹೇಳಿದರು, ಅಲ್ಲಿ ಅಕಸ್ಮಾತ್ ಏನಾದರೂ ಆ ಪ್ರವಾಹದಲ್ಲಿ ಸಾವು ನೋವುಗಳು ಆಗಿದ್ರೆ ಅವ್ರನ್ನ ತರುವಂತಹ ಎಲ್ಲ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಫೈನ್. ಇದೀಗ ನಮ್ಮ ಮುಂದಿಗೆ ಮಾತಾ ವೆಕೇಷನ್ಸ್ನ ಕಡೆಯಿಂದ ಅಮರ್ನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಅಮರ್ನಾಥ್ ಅವರು ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮ ಕಡೆಯಿಂದ ಎಷ್ಟು ಜನ ನೇಪಾಳಕ್ಕೆ ಹೋಗಿದ್ರು ಅಮರ್ನಾಥ್ ಅವರೇ? ಈಗ ಅವ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಏನು ನಮಗೆ ಈಗ ಅಂತ? ಎಲ್ಲ ಈಗ ಹೋಗಿರೋದು ನಮ್ಮ ಟ್ರಾವೆಲ್ಸ್ ಇಂದ ಯಾರು ಹೋಗಿಲ್ಲ ಸದ್ಯದಲ್ಲಿ. ಬೇರೆ ಕಡೆಯಿಂದ ಹೋಗಿರೋದು ನಮ್ಗೆ ತಿಳಿ ಬಂದಿದೆ. ಈಗಾಗಲೇ ನಮ್ಮ ಇಂಡಿಯಾದಿಂದ ಹೋಗಿರೋದು 178 ಮಂದಿ ಮಿಸ್ಸಿಂಗ್ ಇದ್ದಾರೆ. 178 ಜನ? 178 ಅಫಿಷಿಯಲ್ ಆಗಿ ಗೊತ್ತಿರೋದು. ಈವನ್ ಇದು ನೇಪಾಲ್ ಬೋರ್ಡ್ ಕೂಡ ಡಿಕ್ಲೇರ್ ಮಾಡಿದೆ 178 ಪೀಪಲ್ ಫ್ರಮ್ ಇಂಡಿಯಾ ಅಂತ ಹೇಳಿ. ಅವರೆಲ್ಲ ಇರೋ ಮಾಹಿತಿನೂ ನಮಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಆ ರೀತಿ ನಮಗೆ ಮಾಹಿತಿ ಇದೆ. ಸರ್, ಈಗ ಒಂದು ಟ್ರಾವೆಲ್ ಏಜೆನ್ಸಿ ಅಂತ ಬಂದಾಗ, ಟ್ರಾವೆಲ್ ಏಜೆನ್ಸಿ ಖುಷಿಯಾಗಿ ಯುರೋಪ್ ಪ್ರವಾಸ, ನೇಪಾಳ ಪ್ರವಾಸ, ಧಾರ್ಮಿಕ ಪ್ರವಾಸಗಳು, ಬೇರೆ ದೇಶ, ಅಮೆರಿಕ, ಇಂಗ್ಲೆಂಡ್ ಇದೆಲ್ಲ ಕಳಿಸ್ಕೊಡ್ತೀರಿ ಸರ್, ಸರಿ ಫೈನ್ ಅದು. ಸೊ ಈ ಥರ ದುರಂತಗಳಾದಾಗ ಟ್ರಾವೆಲ್ ಏಜೆನ್ಸಿಯ ಜವಾಬ್ದಾರಿಗಳು ಏನಿರ್ತವೆ? ಈಗ ಅವ್ರೇನು ಮಾಡ್ತಾರೆ, ಸರ್ಕಾರನ ಕೇಳ್ಕೊಳ್ಳಿ, ಮುಖ್ಯಮಂತ್ರಿನ ಕೇಳ್ಕೊಳ್ಳಿ, ನೇಪಾಳ ಸರ್ಕಾರ ಕೇಳ್ಕೊಳ್ಳಿ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಈಗ ಎಲ್ರಿಗೂ ದೊಡ್ಡ ಪ್ರಶ್ನೆ ಏನು ಅಂದರೆ, ಎಲ್ಲರೂ ಸುರಕ್ಷಿತವಾಗಿ ಬಂದ್ರೆ ಓಕೆ, ತೀರ್ಕೊಂಬಿಟ್ರು ಯಾರೋ 10 ಜನ ಹೋಗಿರ್ತಾರೆ, 2-3 ತೀರ್ಕೊಂಡ್ರು ಅಂದಾಗ ಟ್ರಾವೆಲ್ ಏಜೆನ್ಸಿಗಳು ಏನೇನು ಮಾಡ್ತವೆ ಅಂತ ಸರ್? ಈಗ ಟ್ರಾವೆಲ್ ಏಜೆನ್ಸಿಗೆ ಬಹಳಷ್ಟು ಲಿಮಿಟೆಡ್ ಸ್ಕೋಪ್ ಇರುತ್ತೆ ಇಂಥ ವಿಷಯದಲ್ಲಿ. ಕಾರಣ ಏನು ಅಂತಂದ್ರೆ, ಇವರ ರೆಸ್ಟ್ರಿಕ್ಷೆಡ್ ಇವ್ರದ್ದು ಇದಿರುತ್ತೆ, ಕಾಂಟ್ರಾಕ್ಟ್ ಇರುತ್ತೆ. ಒಂದು ಟಿಕೆಟಿಂಗ್ ಮಾಡಿರೋದ್ರಲ್ಲಿ ಟಿಕೆಟಿಂಗ್ ಏರ್ಪ್ಲೇನ್ ಅವ್ರದ್ದಾಗುತ್ತೆ. ಅಲ್ಲಿ ವ್ಯವಸ್ಥೆ ಮಾಡಿರೋದ್ರಲ್ಲಿ ಇವ್ರದ್ದು ಏನಿದ್ರು ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅಕಾಮಿಡೇಷನ್, ಫುಡ್, ಇದು 3 ಮಾತ್ರ ಅವ್ರದ್ದು ಜಾಸ್ತಿ ಒತ್ತು ಕೊಟ್ಟಿರ್ತಾರೆ. ಮತ್ತೆ ಈಗ ಆತರ ಹೊರಗಡೆ ಹೋದಾಗ
ಇನ್ಶೂರೆನ್ಸ್ ಮಾಡಿರ್ತಾರೆ, ಗ್ರೂಪ್ ಇನ್ಶೂರೆನ್ಸ್ ಅಂತ ಮಾಡಿರ್ತಾರೆ. ಓಕೆ. ಅದು 100 ಜನ ಮಾಡಿದ 100 ಜನಕ್ಕೂ ಪಾಲಾಗುತ್ತದು. ಒಂದು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಏನನ್ನ ಮಾಡಿದ್ರೆ ಅದು 100 ಜನಕ್ಕೂ ಪಾಲಾಗತ್ತೆ. ಈಗ 50 ಲಕ್ಷಕ್ಕೆ ಮಾಡಿದ್ದಾರೆ ಅಂತಂದ್ರೆ 50 ಲಕ್ಷ 100 ಜನಕ್ಕೂ ಹಂಚ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಸೊ ಟ್ರಾವೆಲ್ ಏಜೆಂಟ್ ಏನಿದ್ರು ಅವರು ಮಾಹಿತಿ ಕಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಏನೇ ಆದ್ರೂ ವ್ಯವಸ್ಥೆ ಏನ್ ಮಾಡ್ಬೋದು ಅನ್ನೋದೊಂದು ಕಲ್ಪಿಸ್ಕೊಡ್ತಾರೆ. ಒಂದು ಇದೇ ತರ ನಮ್ಗೆ 2012 ಅಲ್ಲಿ ನಿಮ್ಗೆ ತಿಳಿದಿರ್ಬೋದು, ಇದರಲ್ಲಿ ಯಾತ್ರೆಯಲ್ಲಿ ಇದಾಯ್ತು, ಯಾವುದು ಚಾರ್ಧಾಮ್ ಯಾತ್ರೆ ಇಲ್ಲಿ. ಆಗ ನಮ್ಮ ಒಬ್ಬ ಕ್ಲೈಂಟ್ಸ್ ಅಲ್ಲೇ ಇದ್ರು. ಹೋಗಿ ಹೋಟೆಲ್ಗೆ ಹೋಗಿ ಸೇರೋ ಹೊತ್ತಿಗೆ ಆಚೆ ಕಡೆ ಫ್ಲಡ್ ಬಂತು, ಕಾರು ಮತ್ತೆ ಡ್ರೈವರ್ ಸಮೇತ ಕೊಚ್ಕೊಂಡು ಹೊರಟದ. ಓಕೆ. ಇವ್ರು ಮಾತ್ರ ಒಳಗಡೆ ಇದ್ರು. ಹಾಗೇನಾಯ್ತು, ನಮ್ಗೆ ಫೋನು ಸಿಗ್ತಾ ಇರ್ಲಿಲ್ಲ, ಕಾಂಟ್ಯಾಕ್ಟ್ ಸಿಗ್ತಾ ಇರ್ಲಿಲ್ಲ. ಇವ್ರು ಅಲ್ಲಿ ಸಹಜವಾಗಿ 5-6 ದಿವಸ ಅಲ್ಲೇ ಸ್ಟೇ ಮಾಡ್ಬೇಕಾಯ್ತು ಒಂದೇ ಹೋಟ್ಲಲ್ಲಿ. ಅವರಿಗೆ ರಿಕ್ವೆಸ್ಟ್ ಮಾಡಿ ನಾವೆಲ್ಲಾನು ಹೋಟೆಲ್ ಅಲ್ಲಿ ಊಟ ಗೀಟ ಕೊಟ್ಟು ವಸತಿ ಕೊಟ್ಟು ಫ್ರೀ ಆಗಿ ಅದೆಲ್ಲ ಮಾಡಿದ್ವಿ. ಅದಾದ ನಂತರ ಇದು ಏರ್ ಲಿಫ್ಟ್ ಮಾಡಿದ್ವಿ. ಅಲ್ಲಿಂದ ಏರ್ ಲಿಫ್ಟ್ ಮಾಡ್ಬೇಕಾದ್ರೆ ನಾವು ಏನೋ ಇವ್ರ ಜೊತೆ ಕೈ ಜೋಡಿಸಿ, ಯಾರು ಸರ್ಕಾರದ ಜೊತೆ ಅಥವಾ ಮಿಲಿಟರಿ ಅವ್ರ ಜೊತೆ ಕೈ ಜೋಡಿಸಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದ್ರು. ಅದು ಸುಖ ಅಂತ್ಯ ಆಯ್ತು. ಈ ತರ ಕೆಲವು ಸಂದರ್ಭಗಳಲ್ಲಿ ಆಗತ್ತೆ. ಆಗ ಇದು ಏನಾಗತ್ತೆ, ಇದು ಫ್ಲಾಶ್ ಆಫ್ ಎ ಮೂಮೆಂಟ್. ಇದೆಲ್ಲ ನ್ಯಾಚುರಲ್ ಆಗಿ ಆಗುವಂತದ್ದು. ಇದು ಯಾರು ಊಹಿಸಿರಲ್ಲ ಸರ್. ಇನ್ನೊಂದೇನಂದ್ರೆ, ಸರಿ ಸರ್, ಮನುಷ್ಯರು ಬದುಕಿದ್ದಾರೆ, ಕರ್ಕೊಂಡ್ಬರ್ತೀರಿ, ತೀರ್ಕೊಂಡು ಬಿಟ್ಟಾಗ ಅವರ ಡೆಡ್ ಬಾಡಿ ತಗೊಂಡು ಬರೋದು ಬಹಳ ಟಫ್ ಅಂತ ಹೇಳ್ತಾರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ. ಇದಕ್ಕೇನು ಸರ್ ಟ್ರಾವೆಲ್ ಏಜೆನ್ಸಿ ಇದಕ್ಕೆ ಯಾವ ಥರ ಹೊಣೆ ಆಗುತ್ತೆ? ಅದ್ರದ್ದೇನು ಪಾತ್ರ ಇರುತ್ತಾ? ಏನಾದರೂ ಮಾಡಬಹುದಾ ಅವರು ಅಂತ? ಇಲ್ಲ, ಅವ್ರು ಏನಿದ್ರು ಮಾರಲ್ ಆಗಿ ಅವ್ರು ಗೈಡ್ ಮಾಡ್ಬೋದು. ಅಲ್ಲಿ ಲೋಕಲ್ ಪೀಪಲ್ ಇರ್ತಾರೆ, ಅವ್ರಿಗಾದಂತ ಮಾಹಿತಿ ಮೇಲ್ಗಡೆ ಅವರು ಇವ್ರಿಗೆ ಸಹಾಯ ಮಾಡ್ತಾರೆ ಹೊರತು ಅವರಿಂದ ಹೆಚ್ಚು ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ ಟ್ರಾವೆಲ್ ಏಜೆನ್ಸಿಯಿಂದ. ಯಾಕೆಂತಂದ್ರೆ ಅವ್ರದ್ದು ಏನಿದ್ರು ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಅದಾದ ನಂತರ ಈ ತರ ನ್ಯಾಚುರಲ್ ಆಗಿ ಬಂದಾಗ ಬಹಳ ಕಷ್ಟ ಆಗತ್ತೆ. ಯಾರೂನು ಜವಾಬ್ದಾರಿ ಅಂತ ತಗೊಳಕ್ಕಾಗಲ್ಲ. ಆದ್ರೆ ಮಾರಲ್ ಸಪೋರ್ಟ್ ಅಂತೂ ಮಾಡೇ ಮಾಡ್ತಾರೆ. ಜವಾಬ್ದಾರಿ ಅಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ನಮ್ಮಿಂದ ಹೋದಾದ್ಮೇಲೆ ನಮ್ದು ಒಂದು ಇದು ಇರುತ್ತೆ, ಅದಾಗಿ ಸಹಾಯ ಮಾಡ್ತಾರೆ. ಬೇರೆ ಕಡೆ ತೀರೋದಾಗ ಅಲ್ಲಿ ಗವರ್ನಮೆಂಟ್ ರೂಲ್ಸ್ ಮತ್ತೆ ಡಾಕ್ಟರ್ ಇದು ಸರ್ಟಿಫಿಕೇಶನ್ ಎಲ್ಲ ಮಾಡಿ ತರಬೇಕಾದಾಗ ಬಹಳ ಕಷ್ಟ ಆಗುತ್ತೆ. ಯಾವುದೇ ದೇಶದಲ್ಲಾಗ್ಲಿ ಯಾವುದೇ ರಾಜ್ಯದಲ್ಲಾಗ್ಲಿ ಪೊಲೀಸ್ ಕೇಸ್ ಆಗತ್ತೆ, ಮತ್ತೊಂದಾಗತ್ತೆ. ಅದನ್ನೆಲ್ಲಾನು ಇವರು ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಫೈನ್. ನಾನು ರಮೇಶ್ ಸರ್ ಕೇಳ್ತೀನಿ. ರಮೇಶ್ ಸರ್, ಈಗ ಪ್ರತಿಯೊಂದು ಈ ರೀತಿ ದುರಂತಗಳಾದಾಗಲೂ ಕೂಡ ಇದು ಮ್ಯಾನ್ ಮೇಡಾ ಅಥವಾ ನೇಚರ್ ಮೇಡಾ, ಪ್ರಾಕೃತಿಕವಾಗಿ ಸಂಭವಿಸಿದಂಥ ಘಟನೆ ಅಂತ ನಾವು ಭಾವಿಸ್ಬೇಕಾಗತ್ತಾ? ಪ್ರತಿಯೊಂದು ಮನುಷ್ಯನ ಮೇಲೆ ಹಾಕ್ಬಿಡ್ತಾರೆ. ಮನುಷ್ಯ ಮರ ಕಡ್ದ್ಬಿಟ್ಟ, ಮನುಷ್ಯ ರೆಸ್ಟೋರೆಂಟ್ ಕಟ್ಟಿಬಿಟ್ಟ, ಅಲ್ಲಿ ಆ ನದಿ ಪಕ್ಕದಲ್ಲಿ ಸುಮಾರು ಬಿಲ್ಡಿಂಗ್ಗಳು ಆಗ್ಬಿಟ್ಟಿತ್ತು, ಮರ ಕಡ್ದಿದ್ದ, ಇದೆಲ್ಲ ಬಂದ್ಬಿಡುತ್ತಲ್ಲ ಸರ್. ಇಂಥ ಘಟನೆಗಳು ಮ್ಯಾನ್ ಮೇಡ್ ಅಂತೀರಾ ಅಥವಾ ಇದು ಪ್ರಾಕೃತಿಕವಾಗಿ ಆದಂಥ ಘಟನೆ ಅಂತ ಕರಿತೀರಾ ಅಂತ? ಇದು ಹೆಚ್ಚಾಗಿ ಪ್ರಾಕೃತಿಕವಾಗಿ ಆಗಿರೋ ಘಟನೆ. ನಾನು ಅದನ್ನೇ ಅನಲೈಸ್ ಮಾಡ್ತಾ ಇದ್ದೆ. ಅದರಲ್ಲಿ ನಾವು ಕಾಂಬಿನೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್, ಜಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಆರ್ ನ್ಯಾಚುರಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಐಸ್ ಅಂಡ್ ರಾಕ್ ಅವಲಾಂಚ್, ಇದು ಫಸ್ಟ್ ಮೇನ್ ಕಾರಣ ಅಂತ ಹೇಳಬೇಕು. ಎರಡನೇ ಕಾರಣ ಬಂದು ನಿಮಗೆ ಗ್ಲಾಫ್ ಅಂತ, ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಆಗಿರೋದು, ಅಂದರೆ ಸ್ಫೋಟ ಆಗಿರೋದು, ಸರೋವರ ಸ್ಫೋಟ ಆಗಿರೋದು. ಮೂರನೇದು ಬಂದು ನಿಮಗೆ ಅರ್ಥ್ಕ್ವೇಕ್ ಎಫೆಕ್ಟ್, ಅಂದರೆ ಅಲ್ಲೇ ಒಂದು 50 ಕಿಲೋಮೀಟರ್ ದೂರದಲ್ಲಿ ಆಸ್ಪಾಸಲ್ಲಿ ಒಂದು ಅರ್ಥ್ಕ್ವೇಕ್ ಆಗಿದೆ. ನಾನು ಆಗಲೇ ಹೇಳಿದೆ, ಈ ಹಿಮಾಲಯನ್ ಝೋನ್ ತುಂಬ ಹೈ ರಿಸ್ಕ್ ಝೋನ್ ಅಂತ. ಯಾವುದಾದ್ರೂ ಅರ್ಥ್ಕ್ವೇಕ್ ಆದರೆ ಇಲ್ಲಿ ಮತ್ತೆ ಅದು ತುಂಬ ಪ್ರಭಾವ ಬೀರುತ್ತೆ. ಯಾಕೆಂದರೆ ರಾಕ್ ಫಾರ್ಮೇಷನ್ಸ್ ಎಲ್ಲ ಸಡಿಲವಾಗುತ್ತೆ, ಮತ್ತೆ ಚೂರಾಗುತ್ತೆ, ಮತ್ತೆ ಫಾಲ್ಟ್ಸು ವೀಕ್ ಝೋನ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಈ ಡೆಬ್ರೀಸು ಕ್ರಿಯೇಷನ್ನು ತುಂಬ ಜಾಸ್ತಿ ಆಗುತ್ತೆ ಆ ಹೈ ಸ್ಲೋಪ್ಸಲ್ಲಿ. ಆಮೇಲೆ ನಾಲ್ಕನೇದು ಬಂದು ವೆರಿ ಸ್ಟೀಪ್ ಸ್ಲೋಪು. ಸ್ಟೀಪ್ ಸ್ಲೋಪ್ ಅಂತ ಹೇಳಿದ್ರೆ ಎಷ್ಟು ಸ್ಟೀಪ್ ಅಂತ ಹೇಳಿದ್ರೆ, ನಿಮಗೆ ಕಂಪ್ಲೀಟ್ ರಗೆಡ್ ಕಂಟ್ರಿ, ಮತ್ತೆ ನ್ಯಾರೋ ವ್ಯಾಲಿಗಳು. ನಿಮಗೆ ಮೌಂಟೇನ್ ಟಾಪಿಂದ ವ್ಯಾಲಿ ಬಾಟಮ್ಗೆ 2000-3000 ಮೀಟರ್ಸ್ ಅಷ್ಟು ಅಂತರ ಇರುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಇಸ್ ದ ಕಂಡೀಷನ್. ಸೊ ಒಂದು 5000 ಮೀಟರ್ಸಲ್ಲಿ ನಾವು ಆ ನದಿಯ ಉಗಮ ಆಗುತ್ತೆ, ಲೆಂಡೆ ರಿವರು. ಅದು ಕೆಳಗಡೆ ಸರೋವರ ಆಗಿರೋದು ಸುಮಾರು 2000 ಮೀಟರ್ಸ್ ಕೆಳಗಡೆ ಆಗಿರುತ್ತೆ.
ಸೊ ಅಂಥ ಟೈಮ್ನಲ್ಲಿ ನಿಮಗೆ ಈ ನೀರ್ಗಲ್ಲಾಗಲಿ ಮತ್ತು ರಾಕ್ ಪಾರ್ಟಿಕಲ್ಸ್ ಆಗಲಿ ಬೌಲ್ಡರ್ಸ್ ಆಗಲಿ ಬಿದ್ದಾಗ ಖಂಡಿತ ಒಂದು ಸುನಾಮಿ ಎಫೆಕ್ಟ್ ಬಂದ್ಬಿಟ್ಟು ಅದು ಕಂಪ್ಲೀಟು ಆಗಿ ದಂಡೆಯನ್ನು ಒಡ್ಕೊಂಡು ಕಂಪ್ಲೀಟಾಗಿ ನೀರು ವೇಕೆಂಟ್ ಆಗಿಬಿಡುತ್ತೆ ವಿತಿನ್ ನೋ ಟೈಮ್. ಆ ನೀರಷ್ಟು ಈ ಗರ್ಜಸ್ ಇನ್ ವೆರಿ ಗ್ರೇಟ್ ಫ್ಯೂರಿ ಇಟ್ ವಿಲ್ ಗೋ ಥ್ರೂ ದ ನ್ಯಾರೋ ಗಾರ್ಜ್. ಆಮೇಲೆ ಅದರ ದಂಡೆ, ನದಿಯ ದಂಡೆಯಲ್ಲಿರುವ ಮನೆ, ಮಠ, ಬಜಾರು, ಟೌನ್ಸು, ಇನ್ಸ್ಟಾಲೇಷನ್ಸು, ಹೈವೇ ಎಲ್ಲದೂ ಕಿತ್ಕೊಂಡು ಹೋಗುತ್ತೆ, ಎಲ್ಲದನ್ನು ಕ್ಲೀನಾಗಿ ಸ್ವೀಪ್ ಮಾಡಿಬಿಡುತ್ತೆ. ಸೊ ಇದು ನ್ಯಾಚುರಲ್, ಇಷ್ಟು ನ್ಯಾಚುರಲ್ಲು. ಅದರಲ್ಲಿ ಒಂದಷ್ಟು ಮ್ಯಾನ್ ಮೇಡ್ ಇದೆ. ಮ್ಯಾನ್ ಮೇಡಲ್ಲಿ ನಾನು ಒಂದು ಅನಲೈಸ್ ಮಾಡಿದ್ದೀನಿ. ಕೆಲವು ಹೈಡ್ರೋ ಪವರ್ ಪ್ಲ್ಯಾಂಟ್ಸ್ ಫಾರ್ಮೇಷನ್ನು, ಮತ್ತೆ ಇನ್ನೊಂದು ಬಂದು ಡಿಫಾರೆಸ್ಟೇಷನು, ಮತ್ತೆ ಟೂರಿಸಂ ಪ್ರೆಷರ್. ಇದು ಒಂದು 3 ಕಾರಣಗಳು ಈ ಒಂದು ಆಲ್ರೆಡಿ ಒಂದು ನ್ಯಾಚುರಲ್ ಕಾಸಸ್ ಜೊತೆಗೆ ಇದು ಉಲ್ಬಣ ಆಗುತ್ತೆ. ಅದರಲ್ಲಿ ಇದ್ರದ್ದು ಪಾತ್ರ ಇದ್ದೇ ಇದೆ. ಆಂಥ್ರೋಪೋಜೆನಿಕ್ ಅಂತ ಹೇಳಿದ್ರೆ ನೀವು ನೋಡಿ, ನದಿ ಪಾತ್ರ ಇದೆಯಲ್ಲ, ನದಿ ಪಾತ್ರದಿಂದ ಮೇಲೆ ದಂಡೆ ಇರುತ್ತೆ, ಅದು ತುಂಬ ನ್ಯಾರೋ ಆಗಿರುತ್ತೆ. ಅಂಥ ಕಡೆ ಪಾಪ್ಯುಲೇಷನ್ ಆಗಲಿ, ಸೆಟಲ್ಮೆಂಟ್ ಆಗಲಿ, ಬೇರೆ ಇನ್ಸ್ಟಾಲೇಷನ್ ಆಗಲಿ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಸೆಟಲ್ಮೆಂಟ್ ಅಂತೂ ಇರಲೇಬಾರ್ದು. ಅದು ಇಟ್ ಈಸ್ ದ ಪ್ಲೇ ಗ್ರೌಂಡ್ ಫಾರ್ ದ ರಿವರ್. ಓಕೆ, ಅದು ಫ್ಲಡ್ ಪ್ಲೈನ್ ಅಂತ ಹೇಳ್ತೀವಿ ನಾವು, ಟೆರೇಸ್ ಅಂತ ಹೇಳ್ತೀವಿ. ಅದು ಫ್ಲಾಟ್ ಏರಿಯಾ, ಲೋ ಲೈಯಿಂಗು, ಇಟ್ ಈಸ್ ಅಬೌವ್ ದ ರಿವರ್ ಲೆವೆಲ್. ಸೊ ಅಲ್ಲಿ ನಾವು ಯಾವತ್ತೂ ಸೆಟಲ್ಮೆಂಟ್ಸ್ ಮಾಡೋದಕ್ಕೆ ಹೋಗಲೇಬಾರ್ದು. ಹೋಟೆಲ್ ಆಗಲಿ, ರೆಸಾರ್ಟ್ ಆಗಲಿ, ಇನ್ನೊಂದಾಗಲಿ, ಬಜಾರ್ ಆಗಲಿ, ಅಲ್ಲಿ ಖಂಡಿತ ಆ ಏರಿಯಾ ನಮ್ದಲ್ಲ, ಮನುಷ್ಯರಿಗಲ್ಲ, ಮನುಷ್ಯರು ವಾಸ ಮಾಡೋದಕ್ಕಲ್ಲ, ಅದು ನದಿಗಾಗಿ ಬಿಟ್ಟಿರೋದು. ಯಾಕೆಂದರೆ ನದಿ ಒಂದು ವರ್ಷದಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸಮ್ಮರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ರೈನಿ ಸೀಸನಲ್ಲಿ ಅದು ಉಕ್ಕುತ್ತೆ. ಮತ್ತೆ ಈ ಥರ ಸ್ಫೋಟ ಆದಾಗ ಅದು ಸುಮಾರು ಒಂದು 3 times 4 times ಹೈಟ್ ಬಂದ್ಬಿಡುತ್ತೆ. ಅವಾಗೇನು ನೀವು ಯಾವ ಮನೆ ಮಠ ಏನು ಉಳಿಯಲ್ಲ, ಸಾವು ನೋವುಗಳು ಮತ್ತೆ ಕಷ್ಟ ನಷ್ಟ ಇವೆಲ್ಲ ಅನುಭವಿಸ್ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ ನೀವು. ಅದರಿಂದ ಏನಂತ ಹೇಳಿದ್ರೆ, ಕೆಲವು ಜಾಗಗಳಲ್ಲಿ ಮನೆ ಕಟ್ಟಬಾರ್ದು, ಸೆಟಲ್ಮೆಂಟ್ಗೆ ಅವಕಾಶ ಕೊಡಬಾರ್ದು. ಸೊ ಇದು ಒಂದು. ಇನ್ನೊಂದೇನು ಅಂದರೆ, ಇದು ಇಟ್ ಈಸ್ ಎ ವರ್ಲ್ಡ್ಸ್ ಡೆಸ್ಟಿನೇಷನ್ನು. ನೇಪಾಲ್ ಅನ್ನೋದು ಎಲ್ಲ ಕಡೆಯಿಂದ ಪ್ರವಾಸಿಗರು ಬರ್ತಾರೆ, ಯಾಕೆಂದರೆ ಮನಮೋಹಕವಾಗಿದೆ. ಒಂದು ತುಂಬ ಒಂದು ವಿಶ್ರಾಂತಿಗಾಗಲಿ, ಒಂದು ರಿಫ್ರೆಶ್ಮೆಂಟ್ಗಾಗಲಿ, ಒಂದು ಎಂಜಾಯ್ಮೆಂಟ್ಗೆ ಇದು ಒಂದು ಒಳ್ಳೆಯ ತಾಣ. ಅದರಿಂದ ಏನಾಗುತ್ತೆ, ಟೂರಿಸ್ಟ್ ಕಮ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಅದಕ್ಕೆ ಅವರಿಗೆ ಸೌಲಭ್ಯ ಕೊಡುವ ಒಂದು ಭರವಸೆಯಲ್ಲಿ, ಅವರ ಒಂದು ಇದರಲ್ಲಿ ಜರೂರಿನಲ್ಲಿ ಸುಮಾರು ಆರ್ಡಿನರಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ, ಹೋಟೆಲ್ಗಳು ಮಾಡ್ತಾರೆ. ಅದರ ಪಿಲ್ಲರು ಹೋಗ್ಬಿಟ್ಟು ನದಿ ಪಾತ್ರದಲ್ಲಿರುತ್ತೆ, ಅದು ಅನ್ಸ್ಟೇಬಲ್ ಆಗಿರುತ್ತೆ, ಅಥವಾ ಗುಡ್ಡ ಸ್ಲೋಪಲ್ಲಿ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಪ್ರೆಷರ್ಸ್ ಇರುತ್ತೆ. ಎಲ್ಲಿ ಕಟ್ಟಬಾರ್ದೋ ಅಲ್ಲೆಲ್ಲ ಹೋಟೆಲ್ ಕಟ್ತಾರೆ, ಎಲ್ಲಿ ಕಟ್ಟಬಾರ್ದೋ ಅಲ್ಲಿ ರೆಸಾರ್ಟ್ಸ್ ಕಟ್ತಾರೆ. ಮತ್ತು ಈ ಥರ ಇರುವಾಗ ಈ ಒಂದು ಈ ಥರ ಒಂದು ಪ್ರವಾಹ ಬಂದಾಗ, ದೊಡ್ಡ ಪ್ರವಾಹ ಬಂದಾಗ ಖಂಡಿತ ನಮಗೆ ಈ ಥರ ಅನುಭವಗಳು ಹಾಗೇ ಆಗುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಾತಾಡ್ತೀನಿ ಸರ್ ನಿಮ್ಮನ್ನ. ಸೊ ನಾನು ಏನಂತ ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ, ಓಕೆ ಮಾತಾಡ್ತೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತು. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇದೀಗ ಇರ್ಷಾದವ್ರಿಗೆ ನನ್ನ ಕ್ವಶನ್ ಇರುತ್ತೆ. ಈಗ ಇಶಾ ಫೌಂಡೇಶನ್ ಕಡೆಯಿಂದ ನಾವು ಜಗ್ಗಿ ವಾಸುದೇವ್ ಅವರ ಮಾತನ್ನು ಕೂಡ ಕೇಳ್ತಾ ಇದ್ವಿ. ಆ ಒಂದು ಇಶಾ ಫೌಂಡೇಶನ್ ಕಡೆಯಿಂದಾನೇ 77 ಜನ ಹೋಗಿರೋದು ನೇಪಾಳಕ್ಕೆ ಅಂಥೇಳಿ. ಈಗ ತುಂಬ ಡಿಸ್ಟರ್ಬ್ ಆಗಿದ್ದಂತೆ ಕಾಣಿಸಿದ್ರು. ಯಾರೇ ಆಗಲಿ ಅವರು ಕಡೆಯಿಂದ, ಒಂದು ಆಶ್ರಮದ ಕಡೆಯಿಂದ ಒಂದಷ್ಟು ಜನ ಭಕ್ತರು ಒಂದು ದೈವಿಕವಾದಂಥ ಒಂದು ಪ್ರವಾಸಕ್ಕೆ, ಧಾರ್ಮಿಕ ಸ್ಥಳಗಳಿಗೆ ಹೋದಾಗ ಅವ್ರು ಹೋಗಿ ಎಲ್ಲ ಗುರುಗಳೇ ಹೋಗಿ ಬರ್ತೀವಿ, ಬಾಯಿ ಅಂದಿರ್ತಾರೆ, ಖುಷಿಯಾಗಿ ಹೊರಟಿರ್ತಾರೆ. ಈಗ ಒಬ್ಬರದು ಸುಳಿವಿಲ್ಲ ಅಂತ, ಎಲ್ಲ ಬದುಕಿರಲಿ ಅಂತ ನಾನು ಬಯಸ್ತೀನಿ, ಆಶಿಸ್ತೀನಿ. ಬಟ್ ಇಲ್ಲಿವರೆಗೂ ಒಬ್ಬರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು ಅನ್ನುವಂಥವ್ರು ಇಲ್ಲ. ಇಂಥ ಸಂದರ್ಭದಲ್ಲಿ, ಪ್ರವಾಹದಲ್ಲಿ ನನಗದು ಹೇಳೋಕ್ಕೂ ಒಂಥರ ಬೇಸರವೇ ನನಗೆ. ಈ ಥರ ನಾಪತ್ತೆಯಾದರು ಅಂತ ನಾವೊಮ್ಮೆ ಅವ್ರನ್ನ ಹೇಳಿಬಿಟ್ರೆ, ಅವ್ರು ಸಿಕ್ಕಿರೋ ಉದಾಹರಣೆಗಳು 1 2 ಅಥವಾ ವಿರಳ ಅಂತ. ಸೊ ಇಶಾ ಫೌಂಡೇಶನ್ ವತಿಯಿಂದ ನಾಪತ್ತೆಯಾಗಿರುವಂಥ ಜನಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಂಪರ್ಕ ಮಾಡಿದ್ರ ಅವರು?
ಸರ್ಕಾರ ನೆರವು ಅವ್ರು ಯಾವ ರೀತಿಯಲ್ಲಿ ಗುರುತಿಸಬೇಕು, ಎಲ್ಲಿದ್ದಾರೆ, ಏನಾದರೂ ಅದ್ರ ಬಗ್ಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ? ಇಲ್ಲ, ತಾವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ಸೊ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೆಹಲಿಯಲ್ಲೇ ಇರೋದ್ರಿಂದ, ಓಕೆ, ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮತ್ತು ಅಧಿಕಾರಿಗಳ ಒಂದು ತಂಡವನ್ನು ಕಳಿಸ್ತೀವಿ ಅಂತ ಈಗಾಗಲೇ ಅವರು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅವಶ್ಯಕತೆ ಬಿದ್ದರೆ ಒಂದು ಸಚಿವರನ್ನು ನಾಳೆ ಕಳಿಸುವಂಥ ಎಲ್ಲ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ಇಶಾ ಫೌಂಡೇಶನ್ ಅವರು ಆಗಿರಬಹುದು, ಬೇರೆ ಬೇರೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಅಂತ ಕೇಳ್ತಿಲ್ಲ, ಬೇರೆ ಬೇರೆ ಯಾರು ಟ್ರೀಟ್ ಮಾಡಿ ಅಂತ ಕೇಳ್ತಿಲ್ಲ. ಸಂಕಷ್ಟದ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ 77 ಜನ ಒಂದೇ ಗ್ರೂಪ್ ಇಂದ ಹೋಗಿರೋರು ಭಾಳ ಇದು ನೋಡಿ, ಭಾಳ ಹೃದಯ ವಿದ್ರಾವಕವಾದಂಥ ಘಟನೆಗಳು ಇವೆಲ್ಲ. ಯಾರೂ ಇದುವರೆಗೂ ಸಂಪರ್ಕ ಸಿಕ್ಕಿಲ್ಲ ಅಂತ ಬೇಜಾರು. ಭಾಳ ಒಂದು ದೊಡ್ಡ ಒಂದು ದುರಂತದ ಘಟನೆಗಳು ಇವು. ಯಾಕಂದರೆ ಇದು ಒಂದು ವೈಶ್ವಿಕವಾದಂತಹ ಒಂದು ಒಂದು ಪ್ರಕೃತಿ ವಿಕೋಪ, ಒಂದು ಸಮಸ್ಯೆ ಇದು. ಸೊ ಇದರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವನ್ನ ಸಂತ್ರಸ್ತರನ್ನು ಅಥವಾ ಸಂಕಷ್ಟದಲ್ಲಿ ಸಿಲುಕಿರುವವ್ರನ್ನ ಭಾಳಷ್ಟು ಜನರನ್ನ ಇವತ್ತು ದೆಹಲಿಯಲ್ಲಿನೇ ಮಾಧ್ಯಮ ಮಿತ್ರಗಳ ಮುದ್ದೆನೇ ಅವರು ಮಾತಾಡಿರುವಂಥದ್ದು. ಆಮೇಲೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರು ಅಲ್ಲಿರೋರಿಗೆ ತಾವು ಏನು ಕಾಳಜಿ ಮಾಡಬೇಡಿ, ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಲಿ ಇರುತ್ತೆ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ ನಾಳೆನೇ ಒಂದು ಅಧಿಕಾರಿಗಳ ತಂಡ ನೇಪಾಳ್ಗೆ ಹೊರಡುತ್ತೆ. ಫೈನ್. ನಾನು ಇಲ್ಲಿ ಅಮರನಾಥ್ ಅವ್ರಿಗೆ ಒಂದು ಪ್ರಶ್ನೆ ಇತ್ತು, ನಾನು ಅವ್ರನ್ನೇ ಕೇಳಿಬಿಡ್ತೀನಿ, ಅವ್ರನ್ನೇ ಮಾತನಾಡಿಸ್ಬಿಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈಗ ಈ ರೀತಿ ದುರ್ಘಟನೆಗಳು ನಡೆದಾಗ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಒಂದಷ್ಟು ಜನ ಹೋಗಿರ್ತಾರೆ, ಕರ್ನಾಟಕದಿಂದನೂ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಯಾರೋ ಹೈದರಾಬಾದಿಂದ ಹೋಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ ಇವನ್ನೆಲ್ಲ ಒಟ್ಟಾಗಿ ಮಾಡುವಂಥ ಒಂದು ವ್ಯವಸ್ಥೆ, ಒಂದು ಕೇಂದ್ರೀಕೃತ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ? ಕರ್ನಾಟಕದಿಂದ ಇಷ್ಟು ಜನನೇಪ ಹೋಗಿರೋದು, ಒಂದು ಅಕೌಂಟಬಿಲಿಟಿ, ಅದರದ್ದು ನೋಂದಣಿ, ನೋಡಪ್ಪ ಇವತ್ತು ಇಂಥ ಡೇಟು, ಆಗಸ್ಟ್ ಇಂಥ ದಿನ, ಈ ದಿನದಂದು ನಮ್ಮ ಕರ್ನಾಟಕದಿಂದ ಇಷ್ಟು ಜನ ನೇಪಾಳಕ್ಕೆ ಹೋಗಿದ್ದಾರೆ, ಇಷ್ಟು ಜನ ಶ್ರೀಲಂಕಾಕ್ಕೆ ಹೋಗಿದ್ದಾರೆ, ಇಷ್ಟು ಜನ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಈ ಥರ ಒಂದು ಯೂನಿಫೈಡ್ ಸಿಸ್ಟಮ್ ಏನಾದರೂ ಇದೆಯಾ ಸರ್ ಈ ಖಾಸಗಿ ಟ್ರಾವೆಲ್ಸ್ ಮಾಲೀಕರ ಕಡೆಯಿಂದ ಏನಾದರೂ ಇದೆಯಾ? ಇದು ಈಗ ಖಂಡಿತವಾಗಿ ಇರುತ್ತೆ, ಯಾಕೆಂದ್ರೆ ಎಲ್ಲಾ ಮಾಹಿತಿನೂ ಇರುತ್ತೆ, ನಿಮಿಷದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಜೊತೆಯಲ್ಲಿ ಟ್ರಾವೆಲ್ ಮಾಡ್ಬೇಕಾದಾಗ ಅಲ್ಲಿ ಲೋಕಲ್ ಏಜೆಂಟ್ಸ್ ಇರ್ತಾರೆ, ನಮ್ಗೆ ಸಪ್ಲೈಯರ್ಸ್ ಅಂತ ಯಾರು ಕರೀತಾರೆ, ಅವರಿದ್ದ ಮಾಹಿತಿ ಪ್ರತಿ ರಾತ್ರಿ ಅಥವಾ ಆಗಾಗ ನಮ್ಗೆ ಸಂದರ್ಭ ತಕ್ಕಂಗೆ ಬರ್ತಾನೆ ಇರುತ್ತೆ ಇನ್ಫಾರ್ಮೇಶನ್. ಏನೋ ಆತರ ಅನಾಹುತಗಳಾದ್ರೆ ಅಥವಾ ಎಲ್ಲ ಚೆನ್ನಾಗಾದ್ರೂ ಒಂದೊಂದು ಫೋಟೋ ಬರುತ್ತೆ, ಹೋಗಿ ರಿಸೀವ್ ಮಾಡಿದ್ಮೇಲೆ ಒಂದು ಫೋಟೋ ಬರುತ್ತೆ. ಅವ್ರು ಊಟ ಮಾಡ್ಬೇಕಾದ್ರೆ ಒಂದೊಂದು ಇದು ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ಎಲ್ಲರಿಗೂ ಒಂದು ಮಾಹಿತಿ ಇದ್ದೇ ಇರುತ್ತೆ. ಯಾವ್ದು ನಮ್ಮ ಟ್ರಾವೆಲ್ ಏಜೆನ್ಸಿಗೂ ಮತ್ತೆ ಅಲ್ಲಿ ಯಾರು ಇರ್ತಾರೆ ಕೇರ್ ಟೇಕರ್ ಅವ್ರಿಗೂ ನಮಗೂ ಸಂಪರ್ಕ ಇದ್ದೇ ಇರುತ್ತೆ. ಆಗ ಅಂತ ಸಮಯದಲ್ಲಿ ಅವ್ರೂ ಜೊತೆ ಕೈಗೂಡಿಸಿ ಎಲ್ಲಾರನು ಇದ್ ಮಾಡೇ ಮಾಡ್ತಾರೆ. ಈಗೇನಾಗುತ್ತೆ, ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಒಂದು ಏರ್ಪೋರ್ಟ್ ಬಂದು ನೀವು ಇಳಿದಿದ ತಕ್ಷಣ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲೊಬ್ರು ನಿಮ್ಮನ್ನ ರಿಸೀವ್ ಮಾಡೋಕಿರ್ತಾರೆ. ರಿಸೀವ್ ಮಾಡಿದಾಗ ಅವ್ರದ್ದು ಜವಾಬ್ದಾರಿ ಇದ್ದೇ ಇರುತ್ತೆ. ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸಿ ವಾಪಸ್ ನಿಮ್ಮ ಫ್ಲೈಟ್ ಹಚ್ಚೋವರೆಗೂ ನಮ್ಮ ಜವಾಬ್ದಾರಿ ಅಂತ ಇದ್ದೇ ಇರುತ್ತೆ. ಅದ್ರಲ್ಲಿ ಯಾವುದೇ ತರ ಇದನ್ನು ಆಗೋದಿಲ್ಲ. ಪ್ರತಿ ದಿವಸದ್ದು ಮಾಹಿತಿ ಇದ್ದೇ ಇರುತ್ತೆ. ಅವ್ರು ಎಷ್ಟು ಗಂಟೆಗೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವಾಗ ಬರ್ತಾರೆ, ಯಾಕೆ ಹೀಗಾಯ್ತು ಅನ್ನೋದು ಎಲ್ಲ ಇರುತ್ತೆ. ಈಗ ಮಧ್ಯಾಹ್ನ ಒಂದು ಸಣ್ಣ ಘಟನೆ ನಡೆದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಅವ್ರದ್ದು ಲೋಕಲ್ ಕಾಂಟ್ಯಾಕ್ಟ್ ಅಲ್ಲಿ ಅವರು ಸಹಜವಾಗಿ ಇಟ್ಕೊಂಡೇ ಇರ್ತಾರೆ. ಯಾರು ಈಗ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಇಂಥ ಏಜೆನ್ಸಿಯಿಂದ ಹೋಗಿರ್ತಾರೆ ಅಂತ. ಅವಾಗ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಂದ ಏನೇನ್ ಮಾಹಿತಿ ಬರುತ್ತೆ ಅದು ಸತ್ಯವಾಗಿ ನಾವು ತಿಳಿಸ್ತಾ ಇರ್ತೀವಿ. ಓಕೆ ಸರ್, ನಿಮ್ಮ ಕಡೆಯಿಂದ ಅಲರ್ಟ್ ಅನ್ನೋದು ಏನು ಇರಲ್ವಾ ಸರ್? ಈಗ ಅವರು ನಾವು ಎಲ್ಲೋ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ವಿ ಅಂದ ತಕ್ಷಣ ಆ ಅವೇರ್ನೆಸ್ನ ಏನು ಮಾಡಬೇಕು ಅನ್ನೋದನ್ನ ಟ್ರಾವೆಲ್ ಏಜೆಂಟ್ಸು ಕಳಿಸ್ತಾರಾ ಹೇಗೆ ಅಂತ? ಕಳಿಸ್ಕೊಡ್ತಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅವ್ರು ಇಮಿಡಿಯೇಟ್ ಆಗಿ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಇದ್ದೇ ಇರ್ತಾರೆ ವಿತ್ ಇನ್ ನೋ ಮಿನಿಟ್. ಇವಾಗ ನಾವು ಲೋಕಲ್ ಅಲ್ಲಿ ಯಾರಿಗಾದ್ರೂ ಇಲ್ಲಿ ಏನನ್ನ ಆದ್ರೆ ನಾವ್ ಯಾವ ತರ ಹೋಗಿ ಅಟೆಂಡ್ ಮಾಡ್ತೀವಿ ಅದೇ ತರನೇ ಅಟೆಂಡ್ ಮಾಡ್ತಾರೆ. ಆ ತರದೊಳಗೆ ಯಾವುದೇ ತರ ಭೇದ ಭಾವ ಮಾಡೋದಿಲ್ಲ. ಫೈನ್. ನಾನು ರಮೇಶ್ ಸರ್ಗೆ ಒಂದು ಪ್ರಶ್ನೆ ಇತ್ತು, ನಾನು ಕೇಳ್ಬಿಡ್ತೀನಿ ಸರ್. ಯಾವಾಗಲೂ ನಾವು ರಡಾರ್ ಅಂತೀವಿ, ಸ್ಯಾಟಲೈಟ್ ಸಿಸ್ಟಮ್ಸ್ ಅಂತ ಮಾತಾಡ್ತೀವಿ. ಈಗ ಇದೆಲ್ಲ ಆದಮೇಲೆ ಸ್ಯಾಟಲೈಟ್ ಒಂದಷ್ಟು ವಿಡಿಯೋ ನಾನು ಗಮನಿಸ್ತಾ ಇದ್ದೆ, ಅಲ್ಲಿ ಆ ನೀರು ಬರೋದು ಕೊಚ್ಕೊಂಡು ಹೋಗೋದೆಲ್ಲ ಕಾಣಿಸ್ತಾ ಇತ್ತು ಸರ್. ಇದಿಷ್ಟೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ, ಒಂದು ಉಪಗ್ರಹ ಭೂಮಿ ಮೇಲೆ ನಡೆಯೋದನ್ನೆಲ್ಲವನ್ನೂ ಸೆರೆ ಹಿಡಿತಾ ಇರುತ್ತೆ. ಏನೋ ತಪ್ಪಿಸ್ಬಹುದೇನೋ ಅಂತಂದರೆ ನಾವೆಲ್ಲ ಅದು ನಡೆದ ದುರಂತದ ಬಗ್ಗೆ ಇಲ್ಲಿ ವರದಿ ಮಾಡ್ತಾ ಇದ್ದೀವಿ. ತಡೆದುವಾ ಈ ಥರ ಪ್ರವಾಹ ಬರೋದು ಮೊದಲೇ ನಾವು ಹೇಳಿಬಿಟ್ವಿ. ಇಂಥ ಕಡೆ ಸಪೋಸ್ ಈಗ ಮೊದಲೆಲ್ಲ ಈ ಒರಿಸ್ಸಾದಲ್ಲೆಲ್ಲ ಪ್ರವಾಹ ಆಗ್ತಿತ್ತು ಸರ್. ಮೊದಲೇ ಈಗ ನಮಗೆ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದೆಲ್ಲ ಅದು ಬಂದ ತಕ್ಷಣ ಸುಮಾರು ಸರ್ 1000 ಲಕ್ಷಾಂತರ ಜನರನ್ನು
ಆ ಪ್ರವಾಹ ಸ್ಥಳದಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಆ ನಂತರ ಏನು ಮಾಡ್ತಾಯಿದ್ರು, ಪ್ರವಾಹ ಇಳಿದ ಮೇಲೆ ತಂದಲ್ಲಿ ಬಿಡ್ತಾ ಇದ್ರು. ಇಂಥ ಕಡೆಗಳಿಗೆ ಇದು ಅಪ್ಲೈ ಆಗಲ್ವಾ ಸರ್? ಸ್ಯಾಟಲೈಟು, ರ್ಯಾಡಾರು ಇದೆಲ್ಲ ಅಪ್ಲೈ ಆಗಲ್ವಾ ಇಲ್ಲಿ? ಖಂಡಿತ ಅಪ್ಲೈ ಆಗುತ್ತೆ. ಈಗ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪಾಯಿಂಟ್ ಅಂತ ಹೇಳಿದ್ರೆ, ಈ ಒಂದು ವಿಕೋಪ, ಈ ಒಂದು ಪ್ರವಾಹ ಇದು ಮೊದಲನೇದು ಅಲ್ಲ, ಇದು ಕಡೆಯದು ಆಗೋದಿಲ್ಲ. ಆದ್ರಿಂದ ನಾವು ಲಾಂಗ್ ಟರ್ಮು, ಮೀಡಿಯಂ ಟರ್ಮು, ಶಾರ್ಟ್ ಟರ್ಮು ಕೆಲವನ್ನ ಮೆಜರ್ಸು, ಪ್ಲಾನಿಂಗು ಮಾಡಲೇಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನೀವು ಒಂದು ಪಾಯಿಂಟ್ ತುಂಬ ಕರೆಕ್ಟಾಗಿ ಎತ್ತಿದ್ದೀರಾ. ಈಗ ನಮಗೆ ಸ್ಯಾಟಲೈಟ್ ಉಪಗ್ರಹದ ಚಿತ್ರಗಳು ದೊರಕುತ್ತವೆ. ಈಗ 1986 ನಲ್ಲಿ ಇಸ್ರೋದವರು ಮಿಷನ್ IRS ಮಿಷನ್ 1A ಅಂತ ಮಾಡಿದ್ರು. ಆವಾಗ ದೇ ಸ್ಟಾರ್ಟೆಡ್ ಇಮೇಜಿಂಗ್ ದ ಹೋಲ್ ಇಂಡಿಯಾ. ಸೊ ಅವಾಗ್ನಿಂದ ಇವತ್ತಿನವರೆಗೂ ನಮಗೆ ಕಂಟಿನ್ಯೂಯಸ್ ಆಗಿ ಬೇರೆ ಬೇರೆ ಮಿಷನ್ಸು, ಇಂಪ್ರೂವ್ಡ್ ಮಿಷನ್ಸು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು, ರೆಸಲ್ಯೂಷನ್ ಇಂಪ್ರೂವ್ ಮಾಡಿಕೊಂಡು, ಮಾನೋಯಿಂದ ಸ್ಟೀರಿಯೋ ಇಮೇಜಸ್ಸು ಇವಾಗ ದೊರಕ್ತಾ ಇದ್ವಿ. ನಿಮಗೆ ಜಸ್ಟ್ ಅಟ್ ದ click of a hand, you are able to get the satellite data which the ISRO is providing. Now it is for us, the planners, the administrators, the scientists, to make best use of these available technological advancement and also the information. Now information is available before the event, information is available after the event, information is available 5 years before the event, 10 years before the event, 30 years before the event. ಸೊ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು 20-30 ಇಯರ್ಸ್ ಒಂದು ಕಂಪ್ಲೀಟ್ ಸೀರೀಸ್ ಅನಲೈಸ್ ಮಾಡಿ ಇದನ್ನ ಒಂದು ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಅಂತ ಒಂದು ಸಿಸ್ಟಮ್ ಅಲ್ಲಿ ಮಾಡಿದ್ರೆ, GIS, ರಿಮೋಟ್ ಸೆನ್ಸಿಂಗ್ ಎರಡನ್ನೂ ಉಪಯೋಗಿಸ್ಕೊಂಡು ಮತ್ತೆ ಫೀಲ್ಡ್ ಚೆಕ್ ಕೂಡ ಮಾಡಿದ್ರೆ ಖಂಡಿತವಾಗಿ ನಾವು ಒಂದು ಮಾಡೆಲಿಂಗ್ ಮಾಡ್ಬೋದು. ಮಾಡೆಲಿಂಗ್ ಮಾಡಿಬಿಟ್ಟು ಪ್ರಿಡಿಕ್ಷನ್ ಕೂಡ ಮಾಡ್ಬೋದು. ನಾವು ಖಂಡಿತ ಮಾಡ್ಬೋದು. ಅದು ನಾವು ಮಾಡ್ತಾ ಇಲ್ಲ, ಬರೀ ನಾವು ಪೋಸ್ಟ್ ಮಾರ್ಟಮ್ ಮಾತ್ರ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಬರೀ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ನಿನ್ನೆ ಆಯ್ತು, ಇದಾಯ್ತು. ಸೊ ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಹಿಮಾಲಯ ಇಲ್ಲಿವರೆಗೂ ಅಲ್ಲಿವರೆಗೂ. ರಮೇಶ್ ಸರ್, ಸ್ಯಾಟಲೈಟ್ಗಳನ್ನು ಕೂಡ ನಮ್ಮೆಲ್ಲರ ಒಳಿತಿಗೆ ಅಂತಾನೆ ನಮ್ಮ ದೇಶ ಲಾಂಚ್ ಮಾಡಿರುತ್ತೆ. ಯಾವುದೇ ದೇಶ ಲಾಂಚ್ ಮಾಡಿದ್ರು ನಮ್ಗಳ ಹಣ ಇರುತ್ತೆ. ನಮ್ಮ ಆಪತ್ತಿಗೆ ಅದಾಗದೇ ಇದ್ರೆ ಎಲ್ಲ ಆದ್ಮೇಲೆ ಈ ತರ ಆಯ್ತು, ಹಿಂಗ್ ನುಗ್ಗಿತ್ತು ಅಂತ ವಿಡಿಯೋ ಬಿಡುಗಡೆ ಮಾಡಿ ನಾವು ಚಾನಲ್ ತೋರಿಸ್ತಾ ಇರ್ತೀವಿ ಅಷ್ಟೇನೆ. ಆ ಥರದ್ದಾಗಿ ನೋಡಿ ಹಿಂಗೆ ಹೊಡೆದ್ಬಿಟ್ಟಿದೆ ಇಲ್ಲಿ, ಬೇಗ ನಿಮ್ಮ ಬೇರೆ ಎತ್ತರ ಪ್ರದೇಶಕ್ಕೆ ಬಂದುಬಿಡ್ರಪ್ಪ, ನಿಯರ್ ಬೈ ಇಂಥ ಒಳ್ಳೆ ಪ್ಲೇಸ್ ಇದೆ, ರಶ್ ಆಗಿರಪ್ಪ ಅಂದರೆ ಎಷ್ಟೋ ಜೀವ ಉಳಿತಿತ್ತೇನೋ ಅಂತ ಒಂದು ಆಸೆ ಸರ್, ಅಷ್ಟೇ. ಖಂಡಿತ ನಾನು 1991ನಲ್ಲಿ ಕೃಷ್ಣ ಗೋದಾವರಿ ಡೆಲ್ಟಾದಲ್ಲಿ ಸೈಕ್ಲೋನು ಮತ್ತು ಭೀಕರ ಫ್ಲಡ್ ಬಂದಿತ್ತು. ಅದೇ ಸಮಯದಲ್ಲಿ IRS ಚಿತ್ರಗಳನ್ನ ಮತ್ತೆ ಈ ಲ್ಯಾಂಡ್ಸ್ಯಾಟ್ ಇಮೇಜರಿ TM ಡೇಟಾ USದು ಅದೆರಡನ್ನೂ ಉಪಯೋಗಿಸ್ಕೊಂಡು ನನ್ನ ಟೀಮ್ ಜೊತೆಗೆ ಆ ಏರಿಯಾಗಳಿಗೆಲ್ಲ ಆಲ್ಮೋಸ್ಟ್ 2 days ವಿತಿನ್ ದಟ್ ಏರಿಯಾ ವಿಚ್ ವಾಸ್ ಇನ್ಯಾಕ್ಸೆಸಿಬಲ್ ಬಿಕಾಸ್ ಆಫ್ ದ ಕ್ಲೌಡ್ಸ್, ಹೆವಿ ಕ್ಲೌಡ್ಸ್ ಅಂಡ್ ದ ಟ್ರಾನ್ಸ್ಪೋರ್ಟೇಷನ್ ವಾಸ್ ಕಟ್ ಆಫ್, ಇನ್ಫ್ರಾಸ್ಟ್ರಕ್ಚರ್ ವಾಸ್ ಕಟ್ ಆಫ್. ಅಲ್ಲಿ ಹೋಗಿ ನಾವು ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿ ಒಂದು ದೊಡ್ಡ ರಿಪೋರ್ಟ್ ಕೊಟ್ವಿ. ಆ ರಿಪೋರ್ಟನ್ನ ನೋಡಿ $700 million ಕೊಟ್ಟರು. ಸೊ ನಾನು ಆ ರೀತಿ ಒಂದು 3-4 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಬ್ರಹ್ಮಪುತ್ರ ನದಿಗೆ ಪ್ರಾಜೆಕ್ಟ್ ಮಾಡಿದ್ದೀನಿ, ಮತ್ತೆ ಜೇಲಂ ನದಿಗೆ ಪ್ರಾಜೆಕ್ಟ್ ಮಾಡಿದ್ದೀನಿ, ಆಂಧ್ರ ಪ್ರದೇಶ್ ಸೈಕ್ಲೋನ್ ಅಂಡ್ ಫ್ಲಡ್ ಏರಿಯಾಗೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಅದೆಲ್ಲ ತುಂಬ ಸಕ್ಸಸ್ಫುಲ್ ಆಗಿದೆ. ಅದು ಕೂಡ ಒಂದು ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಪಬ್ಲಿಷ್ ಆಗಿದೆ. ಸೊ ಇದು ಪಾಸಿಬಲ್ಲು, ಬಟ್ ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಟು ಟೇಕ್ ದಟ್ ಸ್ಟೆಪ್. So the administrators have to invest some money and also select the proper people who are well trained. So I have been trained. Nowadays data is available, software is available, free software is available. You can make digital 3D pictures you can make. ಯಮುನಾ ವ್ಯಾಲಿನಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ, ಸ್ಟೀರಿಯೋ ಇಮೇಜಸ್ ಸ್ಟಡಿ ಮಾಡಿದ್ದೀನಿ ಯಮುನಾ ವ್ಯಾಲಿ, ಕಂಪ್ಲೀಟ್ ಯಮುನಾ ವ್ಯಾಲಿನಲ್ಲಿ. ಸೊ ಅಲ್ಲೆಲ್ಲ ನಾನು ಈ ಥರದ್ದೆಲ್ಲ ಸಿಲ್ಕಿಯಾರ ಟನಲ್ ಅಲ್ಲಿ ಕೊಲ್ಯಾಪ್ಸ್ ಆಗಿತ್ತು, ಅದ್ರ ಪಕ್ಕದಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ. ಸೊ ಅದರಿಂದ ಇದು ಪಾಸಿಬಲ್. ವೆನ್ ಐ ಕ್ಯಾನ್ ಡೂ ಇಟ್, ಅದರ್ಸ್ ಕ್ಯಾನ್ ಆಲ್ಸೋ ಡೂ ಇಟ್. ಸೊ technology has advanced so much. Now AI tools are also available. Fine. So using all this technology and SOP, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಉಪಯೋಗಿಸ್ಕೊಂಡು ನಾವು ಖಂಡಿತವಾಗಿ ಒಂದು ಬ್ಯೂಟಿಫುಲ್ ಒಂದು ಡಾಸಿಯರ್ ಪ್ರಿಪೇರ್ ಮಾಡ್ಬೋದು, ಮ್ಯಾಪ್ಗಳು ಪ್ರಿಪೇರ್ ಮಾಡ್ಬೋದು. ಒಳ್ಳೆ ರೆಸಲ್ಯೂಷನ್ ಡೇಟಾ ತಗೊಂಡು ನಾವು ಡ್ರೋನ್ ಇಮೇಜಸ್ ಇದೆ,
ಫೈನ್ ಸರ್. ಪ್ರತಿಯೊಂದು ನಮಗೆ ಏನೇನು ಬೇಕೋ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಇದೆ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಒಂದು ಮಾಡೆಲ್ ತಯಾರು ಮಾಡಿದ್ರೆ ಖಂಡಿತ ನಾವು ಪ್ರಿಡಿಕ್ಟ್ ಮಾಡ್ಬೋದು ಯಾವ ರೀತಿ ಅದು ಬೆಳವಣಿಗೆ ಆಗ್ತಾ ಇದೆ, ಯಾವಾಗ ಸ್ಫೋಟ ಆಗಬಹುದು, ಸಂಭವನೆ ಯಾವಾಗ ಆಗ್ಬೋದು, ಇದು ಅರ್ಥಕ್ವೇಕ್ ಯಾವಾಗ ಆಗ್ಬೋದು, ಇದಂತೂ ಖಂಡಿತವಾಗಿ ನಾವು ಮಾಡ್ಬೋದು ಅಂತ ನನ್ನ ಇದು ಅನುಭವ. ಫೈನಲ್ ವೀಕ್ಷಕರಿಗೆ, ನಮ್ಮ ರಾಜ್ಯದ ಕಡೆಯಿಂದ ಹೋಗಿರ್ತಕ್ಕಂಥ ಪ್ರವಾಸಿಗರಿಗೆ ನೋಡಿ, ಇವತ್ತು ರಮೇಶ್ ಅವರು ಹೇಳೋ ರೀತಿಯಲ್ಲಿ ಇದು ಒಂಥರ ಗ್ಲೇಷಿಯರ್ ಲೇಕಲ್ ಔಟ್ಬಸ್ಟ್ ಫ್ಲಡ್. ಇದು ಅಂದರೆ ಹಿಮನದಿಗಳ ಒಂದು ಪ್ರಕೃತಿ ವಿಕೋಪ. ಸೊ ದುರ್ಗಮ ಪರ್ವತ ಪ್ರದೇಶಗಳಲ್ಲಿ ಯಾರ್ಯಾರು ಅಲ್ಲಿ ಸಿಗಾಕೊಂಡಿದ್ದಾರೆ ಅಥವಾ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸ ಇವತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಅದನ್ನು ಮಾಡ್ತಾರೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಕೇಂದ್ರದ ಸಂಪರ್ಕದಲ್ಲೂ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಭಾಳ ಪ್ರಾಮಾಣಿಕವಾಗಿ ಇವತ್ತು ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅಥವಾ ಅಲ್ಲಿ ಏನಾದರೂ ಅಕಸ್ಮಾತ್ ಸಾವು ನೋವುಗಳು ಏನಾದರೂ ಆಗಿದ್ರೂ ಎಲ್ಲರಿಗೂ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ರಾಜ್ಯದ ಜನರಿಗೆ ಒಂದು ಅಶ್ವಸ್ಥವಾಗಿ ಹೇಳಬಲ್ಲೆ. ಫೈನ್. ಥ್ಯಾಂಕ್ ಯು ಇರ್ಷಾದ್ ಅವರೇ. ಥ್ಯಾಂಕ್ ಯು ಅಮರ್ನಾಥ್ ಸರ್. ಥ್ಯಾಂಕ್ ಯು ರಮೇಶ್ ಎನ್ ಆರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸುರಕ್ಷಿತವಾಗಿ ನೇಪಾಳದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಎಲ್ಲ ಜನ, ನಾನು ಬರೀ ಭಾರತೀಯರು, ಕರ್ನಾಟಕದವರು, ತಮಿಳುನಾಡವರು ಅಂತ ನಾನು ಮಾತಾಡಲ್ಲ, ಪ್ರತಿಯೊಬ್ಬ ಮನುಷ್ಯ ಕೂಡ ಅಲ್ಲಿ ಯಾರೇ ಸಂಕಷ್ಟದಲ್ಲಿದ್ದಾನೋ ಅವನಿಗೊಂದು ಆಹಾರ ಸಿಗಲಿ, ಅವನಿಗೊಂದು ಒಳ್ಳೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಒಂದು ವ್ಯವಸ್ಥೆ ಸಿಗಲಿ. ಮೃತಪಟ್ಟಂಥವರ ಮೃತದೇಹಗಳು ಕೂಡ ಅದೇ ರೀತಿಯಲ್ಲಿ ಅವರವರ ಮನೆಗಳಿಗೆ ತಲುಪಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಕೂಡ ಅವರ ಮನೆಯವರಿಗೆ ಪರಿಹಾರವನ್ನು ಅನೌನ್ಸ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ XLPU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.